ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನ. ಅವಿಹಿತ ಪತ್ರಗಳನ್ನ ಒಪ್ಪಿಸದೆ ಸಿಕ್ಕಿರುವ ವಿಹಿತವಾದ ಸ್ವಲ್ಪವಾದರೂ ಪತ್ರ ಅಥವಾ ಪುಷ್ಪ ಅಥವಾ ಫಲ ಅಥವಾ ನೀರು ಅದನ್ನ ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿದ್ರೆ ಅದು ಅವನ ಆರಾಧನೆ ಆಗುತ್ತೆ. ಒಂದು ವೇಳೆ ಅವಿಹಿತವಾದ ಪತ್ರಗಳನ್ನ ಸಮರ್ಪಿಸಿದ್ರೆ ತಸ್ಯ ಅಪರಾಧತ್ವೇನೋಕ್ತೇಹೆ, ಅದನ್ನು ಅಪರಾಧ ಅಂತ ಪರಿಗಣಿಸಲಾಗಿದೆ. ನನ್ನ ಭಾವ ಮುಖ್ಯ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನೇನ್ ಉಪಯೋಗಿಸ್ತೇನೋ ಅದನ್ನ ದೇವರಿಗೆ ಕೊಡ್ತೇನೆ ಅಂತ ಕೆಲವರದೊಂದು ಉಮೇದಿನ ವರ್ತನೆಗಳಿರ್ತವೆ. ಆದ್ರೆ ಆ ವಿಷಯದಲ್ಲಿ ಅಪರಾಧಗಳನ್ನ ತಿಳಿಸಿದ ಆಚಾರ್ಯರೇ ಕೊಟ್ಟ ಮಾತಿದು. ವಾರಾಹ ಅಂದ್ರೆ ವರಾಹ ಪುರಾಣದಲ್ಲಿ ಮತ್ತೆ ಅದು ಆದವನ್ನು ಶಬ್ದ ಹಾಕಿದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ಪದ್ಮ ಪುರಾಣದಲ್ಲೂ ಯಾವ ಪತ್ರವನ್ನ ಬಳಸಬೇಕು, ಯಾವ ಪುಷ್ಪವನ್ನ ಬಳಸಬೇಕು, ಯಾವ ಹಣ್ಣನ್ನ ದೇವರಿಗೆ ಕೊಡಬಹುದು, ಇದರ ಬಗ್ಗೆ ನಮಗೆ ಸರಿಯಾದ ಅರಿವು ಇರಬೇಕು. ಅದಿಲ್ಲದೆ ನಿಮ್ಗೆ ಇಷ್ಟ ಬಂದ ಹಾಗೆ ನಾವೇನೇನ್ ತಿಂತೀವೋ ಅದನ್ನೆಲ್ಲ ಕೊಡುದು ಅಂತ ಹುಂಬತನ ತೋರುವುದು ತಪ್ಪು. ನಾವು ಬಳಸ್ತೀವಿ, ದೇವರಿಗೆ ಕೊಡಲ್ಲ, ಅದು ತಪ್ಪೆ. ಅದರ ಇದು ಹಾಗಾದ್ರೆ ಲೋಕದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ತಾರಲ್ವ, ಅವ್ರದ್ದೆಲ್ಲ ಕಥೆ ಏನು? ಗೊತ್ತಿಲ್ಲದವರನ್ನ ನಾವು ಯಾವತ್ತೂ ಇಲ್ಲಿ ಆಕ್ಷೇಪ ಮಾಡ್ಲಿಕ್ಕೆ ಬಂದೇ ಇಲ್ಲ. ಅದು ಅವರ ಜೀವನದ ಚರ್ಯೆ. ಯಾರಿಗೆ ನಿಜವಾದ ಅರ್ಥದಲ್ಲಿ ಬದುಕನ್ನ ಸುಸ್ಥಿರವಾಗಿಸ್ಕೊಳ್ಬೇಕು, ಭಗವಂತನ ಪ್ರಜ್ಞೆಯಲ್ಲಿಯೇ ಮುಂದುವರಿಬೇಕು ಅಂತಿದೆಯೋ ಅವ್ರ ಬಗ್ಗೆ ಹೇಳಿದ ಮಾತು. ಈ ವಿಷಯಕ್ಕೆ ಜಗತ್ತನ್ನೇ ಒಳಪಡಿಸ್ಬೇಕು, ಈ ನಿಯಮದಲ್ಲಿ ಎಲ್ಲರೂ ಪಾಲುದಾರರಾಗಬೇಕು ಅಂತೇನು ಗೀತೆ ಹೇಳಲಿಕ್ಕೆ ಹೊರಟಿಲ್ಲ. ಗೀತೆ ಎಷ್ಟು ಸ್ಪಷ್ಟವಾಗಿ ಭಗವಂತನ ದೊಡ್ಡತನವನ್ನ ಹೇಳಿದ್ರು ಕೂಡ ಅದೆಲ್ಲ ಅನುವಾದ ಅನ್ಕೊಂಡ್ ಬಿಟ್ಟವ್ರಿಲ್ವಾ? ಬದುಕ್ತಾರೆ. ಅದು ಆದ ತಕ್ಷಣ ಅವರಿಗೆ ನಾನು ಗೀತೆ ದೇವರನ್ನ ನಾನು ಒಂದು ಉಪಾಸನೆ ಮಾಡಿದ್ದೇನೆ, ನನಗೇನು ಆಗಿಲ್ಲ ಇಡೀ ಜೀವನದಲ್ಲಿ ಅಂದ್ರೆ ಅವರ ಬೆಳವಣಿಗೆಗೆ ಬೇಕಾದ ಅಷ್ಟು ಅಂಶಗಳು ಅಲ್ಲೇ ಸಿಗ್ತಾ ಇದೆ, ಅವ್ರು ಅದನ್ನ ಮಾಡ್ತಾ ಇದಾರೆ ಅಷ್ಟೇ. ಅವ್ರಿಗೀಗ ಉಪಾಸನೆಯಿಂದ ಏನು ಬದಲಾಗಿಲ್ಲ ಅಂತ ತಕ್ಷಣ ಅದು ಸರಿ ಅಂತಲ್ಲ. ಆದ್ರಿಂದ ಅದಕ್ಕೆ ಆಚಾರ್ಯರೇ ಒಂದು ಮಾತನ್ನು ಕೊಟ್ರು. ಭಕ್ತಿ ಅನ್ನೋದು ಬಹಳ ಮುಖ್ಯ. ವಸ್ತುವನ್ನ ಕೊಡುವಾಗ ನಮ್ಮ ಹತ್ರ ಸ್ವಲ್ಪ ಇರ್ಲಿ ಅನ್ನೋದನ್ನ ಹೇಳಿದ್ರು ಹೊರತು, ಅದಕ್ಕೆ ಏಕವಚನವನ್ನು ಬಳಸಿದ್ರು ಹೊರತು, ಅವ್ಯವಸ್ಥಿತವಾದ ವಸ್ತುಗಳನ್ನೂ ಕೂಡ ನಾನು ಅರ್ಪಿಸಿ ನನ್ಗೇನಾಗಿಲ್ಲ, ದೇವರಿಗೆ ನಾನು ದಿನ ಯಾವುದು ಅಭೋಜ್ಯ ಪದಾರ್ಥಗಳನ್ನ, ಅಭೋಜ್ಯವಾದ ಪದಾರ್ಥಗಳನ್ನೆಲ್ಲ ಅಂದ್ರೆ ಕೆಲವು ಕಡೆ ಮದ್ಯವನ್ನೇ ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡ್ತಾರೆ. ಅದು ಅವರಿಗೆ ಕುಡಿಬೇಕು ಅಂತಿದೆ, ಅದಕ್ಕೆ ಮದ್ಯವನ್ನ ಸಮರ್ಥಿಸಿಕೊಳ್ತಾರೆ. ನಾವು ದೇವರಿಗೆ ಅರ್ಪಿಸಿಯೇ ಕುಡಿಯುವುದು ಅಂತ. ನಮ್ಗೆ ಏನು ಆಗಿಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ. ಈ ಕುಡುಕರಿಗೂ ಹೇಳ್ತಾರೆ, ನಾವು ನೋಡಿ ಏನು ಕುಡಿಯದೆ ಇದ್ದವ 40 ವರ್ಷಕ್ಕೆ ಸತ್ತೋದ, ನಾವು ಕುಡಿದ್ರು ಇನ್ನು 80 ವರ್ಷದ ತನಕ ಬದುಕಿದ್ದೀವಿ, ಆದ್ರಿಂದಾಗಿ ಕುಡಿತಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಾವು ಉಳಿದವರೆಲ್ಲ ಅದನ್ನು ಒಪ್ಕೊಂಡು ಬದುಕ್ಲಿಕ್ಕೆ ಆಗತ್ತಾ? ನಮ್ಗೆ ಗೊತ್ತಿರ್ಬೇಕಾದ್ದೇನು? ನ ಸುರಾಂ ಪಿಬೇತ್. ವೇದ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ದೇಹದಲ್ಲಿ ಮಾತ್ರ ಆರೋಗ್ಯ ಇರುವುದು ಅಷ್ಟೇ ಮುಖ್ಯ ಅಲ್ಲ, ಮಾನಸಿಕವಾದ ಆರೋಗ್ಯ ಮುಖ್ಯ ಇರಬೇಕು, ಆತ್ಮದ ಆರೋಗ್ಯ ಸುಖವಾಗಿರ್ಬೇಕು. ಅದಕ್ಕೋಸ್ಕರ ಕೆಲವು ನಿಯಮಗಳನ್ನ ಹಾಕಿದ್ದು ನಮಗೆ ಹೊರಭಾಗಕ್ಕೆ ಜೀವನದಲ್ಲಿ ಎಂದೂ ಅರ್ಥ ಆಗದೇ ಇದ್ರು ಕೂಡ ನಾವು ಆ ವಿಷಯದಲ್ಲಿ ಭಕ್ತಿ ಅನ್ನೋದು ಬಿಡದೆ ದೇವ್ರ ಹತ್ರ, ಈಗ ಯಾವುದೋ ಒಂದು ದಿವಸ ಏನೋ ಪದಾರ್ಥ ಮೈಲಿಗೆ ಆಯ್ತೋ ಅಥವಾ ಇನ್ನೇನೋ ಆಯ್ತೋ, ಅದರ ಉದ್ದೇಶಪೂರ್ವಕವಾಗಿ ಆಗ್ಲಿಲ್ಲ, ಆದ್ರೆ ಅದು ಒಪ್ಪಿಸಬಹುದಾದ ಪದಾರ್ಥ, ಅಂತ ಸಂದರ್ಭದಲ್ಲಿ ತೊಂದರೆ ಇಲ್ಲ. ಆದ್ರೆ ಅದನ್ನ ಸಮರ್ಥಿಸಿಕೊಂಡು ನಾವು ಈಗ ದೀಪವನ್ನ ಹಚ್ಚುವಾಗ ನಮ್ಮ ಮೈಯ ಅಥವಾ ಬಟ್ಟೆ ಇತ್ಯಾದಿಗಳು ಅದಕ್ಕೆ ಸ್ಪರ್ಶ ಆಗ್ಬಾರ್ದು ಅಂತ ನಿಯಮ. ಯಾಕಂದ್ರೆ ಅದು ದೇವರಿಗೆ ಹಚ್ಚುವ ದೀಪ ಅತ್ಯಂತ
ಎಷ್ಟು ಸಾಧ್ಯವೋ ಅಷ್ಟು ಪರಿಶುದ್ಧವಾಗಿ ಕಾಪಾಡಿಕೊಳ್ಬೇಕು ಅಂತ. ಅದು ದೇವರಿಗೆ ಸಮರ್ಪಿಸಬೇಕಾದ ಅತ್ಯಂತ ಮುಖ್ಯವಾದ ಬೇಸಿಕ್ ನೀಡ್ ಅದು. ಬಹುಶಃ ಇಲ್ಲಿ ಹೇಳದೇ ಇದ್ದ ಮಾತು ಅಂತ ಅನ್ಕೋಬೇಕು ಕೃಷ್ಣ. ಅಂದ್ರೆ ಅದು ಕೊಟ್ಟೇ ಕೊಡ್ತೇವೆ ಅನ್ನೋ ಕಾರಣಕ್ಕೆ ಬಹುಶಃ ಅದನ್ನ ಇಲ್ಲಿ ಹೇಳಲಿಲ್ಲ. ಈಗ ಪತ್ರ ಇಲ್ಲದೆಯೂ ಪೂಜೆ ಮಾಡಬಹುದು, ಪುಷ್ಪ ಇಲ್ಲದೆಯೂ ಪೂಜೆ ಮಾಡಬಹುದು, ಫಲ ಇಲ್ಲದೆಯೂ ಪೂಜೆ ಮಾಡಬಹುದು, ಕೊನೆಗೆ ನೀರು ಇಲ್ಲದೆ ಯುದ್ಧದ ಭೂಮಿಯಲ್ಲೆಲ್ಲ ಅವರ ಅರ್ಘ್ಯ ಪ್ರದಾನಾದಿಗಳನ್ನು ಮಾಡಿದ್ರು ಅಂತಿದೆ. ಆದ್ರೆ ದೇಹದ ಟೆಂಪರೇಚರ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೇಗೋ ಹಾಗೆ ಪೂಜೆ ಆಗುವಾಗ ದೀಪ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕಬಾರದು ಕೂಡ. ಅಂತ ಸಂದರ್ಭದಲ್ಲಿ ಅದನ್ನು ಎಷ್ಟು ನಾವು ಪರಿಶುದ್ಧವಾದ ಎಣ್ಣೆ, ಪರಿಶುದ್ಧವಾದ ತುಪ್ಪ ಅದರಲ್ಲಿ ನಾವು ಭಕ್ತಿ ಅಂದ್ರೆ ಅದೇ ಅಲ್ವಾ. ನಾನು ತಪ್ಪು ವಸ್ತುವನ್ನ ಭಕ್ತಿಯಿಂದ ಕೊಡ್ತೇನೆ ಅನ್ನೋದಲ್ಲ. ನಾನು ಇರುವ ಪದಾರ್ಥದಲ್ಲಿ ಶುದ್ಧವಾದ ಪದಾರ್ಥವನ್ನು ದೇವರಿಗೆ ಸಮರ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನೋದೇ ಭಕ್ತಿ. ಅದಕ್ಕೆ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ಅನ್ನುವ ಶಬ್ದ ಮಂಗಳಾಚರಣೆಯಲ್ಲೇ ಭಕ್ತ ಪ್ರಿಯಂ. ಭಕ್ತಿ ಅಂದ್ರೆ ಬರೀ ತಲೆಬಾಗುವುದು, ಸ್ತೋತ್ರ ಮಾಡುವುದು ಅಷ್ಟೇ ಅಲ್ವಲ್ಲ. ಭಕ್ತಿಯಿಂದಾಗ ಆ ಗುರುವಿನ ಅಥವಾ ಆ ದೇವತೆಗಳ ಅಥವಾ ಆ ಹಿರಿಯರ ಸೇವೆಗೆ ಯಾವುದೇ ರೀತಿಯಿಂದಲೂ ಕೂಡ ನಾವು ಸಿದ್ಧ ಅಂತ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳುವುದು ಭಕ್ತಿಯಲ್ಲಿ ಸೇರುತ್ತೆ. ಕೇವಲ ಭಕ್ತಿ ಅಂದ್ರೆ ಮೆದುವಾಗಿ ಮಾತಾಡುವುದು, ರೈಸ್ ಮಾಡದೆ ಮಾತಾಡುವುದು, ಅಥವಾ ಅವರ ಪದಾರ್ಥಗಳಿಗೆ ಅಥವಾ ಅದಕ್ಕೆ ಮನ್ನಣೆ ಕೊಡುವುದು, ಎಲ್ಲೆಡೆ ಅದನ್ನ ಹಬ್ಬಿಸುವುದು, ಇದಿಷ್ಟೇ ಅಲ್ಲ. ಭಕ್ತಿ ಅಂತಂದ್ರೆ ಯಾವುದು ದೇವರಿಗೆ ಇಷ್ಟ ಇಲ್ವೋ ಆ ವಸ್ತುಗಳನ್ನ ಸಮರ್ಪಿಸಬಾರ್ದು ಅನ್ನುವ ಎಚ್ಚರಿಕೆಯಿಂದ ಬದುಕುವುದು ಭಕ್ತಿಯೇ. ಅದಕ್ಕೆ ತಸ್ಯ ಅಪರಾಧತ್ವೇನೋಕ್ತೇ ಅಂತ ಶಬ್ದವನ್ನು ಬಳಸಿದ್ದು. ಅಭೋಜ್ಯವಾದ ಪದಾರ್ಥ, ಶುದ್ಧವಲ್ಲದ ನೀರು, ನಾವು ಅದು ಶುದ್ಧವಾಗಿದೆ ನಾವು ಇದರಲ್ಲೇ ಪ್ಯಾಕ್ ಮಾಡಿ ತಂದದ್ದು ಹಿಮಾಲಯದಿಂದ, ಗಂಗೆ ನೀರು ಸರಿ ಬಿಡಿ. ನಾನು ಹೇಳುದು ಈಗ ಈ ಕೆಲವರೆಲ್ಲ 1,00,000 ರೂಪಾಯಿ 1 ಲೀಟರ್ ನೀರಿಗೆ ಖರ್ಚು ಮಾಡ್ತಾರೆ. ಈ ಕ್ರಿಕೆಟ್ ತಾರೆಯರು, ಸಿನಿಮಾ ತಾರೆಯರು, ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲ ಕುಡಿಯುವ ನೀರು 1 ಲೀಟರ್ ನೀರಿಗೆ 1,00,000 ರೂಪಾಯಿ ಇರುತ್ತೆ. ನಾನು ಅಂತದ್ದನ್ನ ದೇವರಿಗೆ ಸಮರ್ಪಿಸ್ತೇನೆ. ದೇವರು ಹೇಳಿದ್ರು ನಂಗೆ ಅಂತದ್ ಬೇಡ, ಶುದ್ಧವಾದ ಹರಿಯುವ ನೀರು ಬೇಕು ನನಗೆ. ನೀವು ತುಂಬಿಸಿಟ್ಟು ಅದನ್ನ ಅದರಲ್ಲಿ ಏನು ನಿಮಗೆ ಒಂದು ಕೀಟಾಣು ಕಾಣಲ್ಲ, ಅದೆಲ್ಲ ಮುಖ್ಯ ನನಗೆ. ನೀವು ಅದನ್ನು ಯಾವ್ದಕ್ ಬೇಕಾದ್ರೂ ಬಳಸ್ಕೊಳ್ಳಿ. ಪೂಜೆಗೆ ಬಳಸುವಾಗ ನಮಗೆ ಬ್ರಿಸ್ಲೇರಿ ನೀರು ಆಗುತ್ತೆ, ಜಪಕ್ಕೆ ಅದು ಆಗುತ್ತೆ, ಪೂಜೆಗೆ ಇದು ಆಗುತ್ತೆ ಅಂತ ನಾವೆಲ್ಲ ಕೆಲವೊಂದ್ ಸರ್ತಿ ಏನೋ ಸರಳತೆ ಮೇರಿಲಿಕ್ಕೆ ಹೋಗ್ತೇವೆ. ಆದ್ರೆ ಅದು ಕೂಡಿಟ್ಟ ನೀರು, ಸಂಗ್ರಹಿಸಿಟ್ಟ ನೀರು. ಈಗ ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ನೀರು ಬರುತ್ತೆ, ಅದು ಅನಿವಾರ್ಯ. ಆ ಪ್ರದೇಶಗಳಿಗೆ ಅಷ್ಟರಲ್ಲೇ ನಮ್ಗೆ ಅದು ಕುಡಿಲಿಕ್ಕೆ ಯೂಸ್ ಆಗುತ್ತಾ, ಬಳಸೋಣ ಅಂತ. ಆದ್ರೆ ನಮ್ಗೆ ಬೇರೆ ಬಾವಿಯ ನೀರಿದ್ದು ಅಥವಾ ಕೊಳದ ನೀರಿದ್ದು ಅಥವಾ ನಿತ್ಯ ಬರುವ ನೀರಿದ್ದು ಹರಿಯುವ ನದಿ ಇದ್ದು ಮತ್ತು ನಾವು ರೂಮಲ್ಲೇ ಹೋದಲ್ಲಿ ಕ್ಷೇತ್ರದಲ್ಲಿ ನದಿಯಲ್ಲಿ ಸ್ನಾನ ಮಾಡಲ್ಲ, ನದಿಯಲ್ಲಿ ಜಪ ಮಾಡಲ್ಲ, ನದಿಯಲ್ಲಿ ಕೂತು ಸ್ವಲ್ಪ ಹೊತ್ತು ಕಾಲ ಕಳಿಯಲ್ಲ ಅಂದ್ರೆ ಇದ್ದ ಪದಾರ್ಥವನ್ನ ಬಿಟ್ಟು ಇಲ್ಲದೆ ಅಗತ್ಯ ಇಲ್ಲದ ಪದಾರ್ಥದಿಂದ ನಾನು ಮಡಿವಂತನೋ ಧರ್ಮವಂತನೋ ಆಚಾರವಂತನೋ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಮಾಡಿದ್ದು ಅದು ಅಪರಾಧವೇ ಆಗುತ್ತೆ. ಆದ್ರಿಂದಾಗಿ ಭಕ್ತಿ ಅಂತ ಅನ್ನೋದು ಹೇಗಿರ್ಬೇಕು ಅಂತಂದ್ರೆ ಅದು ಕೇವಲ ಶಬ್ದದಲ್ಲಿ ಹೊಗಳಿಕೆಯ ಮಾತುಗಳನ್ನಾಡುವುದು ಅಥವಾ ಕರ್ತವ್ಯದಲ್ಲಿ ಅವರಿಗೆ ಯಾವುದು ಕಾಣುತ್ತೋ ಅಂತ ಕೆಲಸಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು, ಅವರು ಎಲ್ಲಿ ಕಾಣಲು ಅಥವಾ ಅವರೆಲ್ಲಿ ನೋಡಲು, ಅವರೆಲ್ಲಿ ಅದನ್ನ ಯೋಚಿಸಲು ಅಂತದ್ರಲ್ಲಿ ನಾವು ಗಮನಿಸುವುದಿಲ್ಲ ಅಥವಾ ಗಂಭೀರವಾದ ಅದಕ್ಕೆ ಶ್ರದ್ಧೆ ವಹಿಸುವುದಿಲ್ಲ ಅಂದ್ರೆ ಅದು ಅಪರಾಧವೇ. ಇನ್ನು ಏತಾವಾನೇವ ಲೋಕೇಸ್ಮಿನ್ ಪುಂಸ ಸ್ವಾರ್ಥ ಪರಸ್ಮೃತಃ, ಲೋಕೆ ಅಸ್ಮಿನ್ ಲೋಕೆ ಪುಂಸಃ ಸ್ವಾರ್ಥ ಪರಸ್ಮೃತಃ, ಲೋಕದಲ್ಲಿ ಬಹಳ ಸಂದರ್ಭದಲ್ಲಿ ಅವರವರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾರೆ. ಈ ಭಕ್ತಿ ಅಷ್ಟು ಸುಲಭದ ಮಾತಲ್ಲ, ಸ್ವಾರ್ಥವನ್ನ ಬಿಡಬೇಕಾಗತ್ತೆ. ಪರಾರ್ಥವನ್ನ ಯೋಚಿಸುವುದು ಕೂಡ ಒಂದು ಭಕ್ತಿಯೇ. ನಮ್ಗ್ ಸಿಗಲ್ಲ, ಅವನಿಗೆ ಮಾತ್ರ ಸಿಗುತ್ತೆ, ಆದ್ರಿಂದಾಗಿ ನಾನು ಅದನ್ನ ಮಾಡಲ್ಲ, ಅವನಿಗೆ ಮಾತ್ರ ಲಾಭ ಆಗುತ್ತೆ, ನನಗೇನು ಇದರಿಂದ ವಿಶೇಷ ಫಲ ಇಲ್ಲ, ಆದ್ರಿಂದಾಗಿ ನಾನು ಅದನ್ನ ಬಿಡ್ತೇನೆ, ತಪ್ಪು.
ಭಗವಂತನ ಪ್ರೀತಿಗಾಗುವಾಗ ಅದು ಯಾರಿಗೇ ಫಲ ಸಿಗ್ಲಿ, ಒಳ್ಳೆ ಕೆಲಸನೋ ಅಗತ್ಯ ಕೆಲಸನೋ ದೇವರಿಗಿಷ್ಟನೋ ನಮ್ಗೇನು ಸಿಗಲ್ವೋ ಆದ್ರೂ ಮಾಡ್ಬೇಕು. ಹಾಗಿದ್ದಾಗ ಮಾತ್ರ ಅದು ನಿಜವಾದ ಭಕ್ತಿ ಅಂತ ಅನ್ಸುತ್ತೆ. ಏಕಾಂತ ಭಕ್ತಿರ್ಗೋವಿಂದೆ ಯತ್ ಸರ್ವತ್ರ ಆತ್ಮದರ್ಶನಂ. ಸ್ವಾರ್ಥಿಯಾದವನಿಗೆ ತನ್ನ ದೃಷ್ಟಿ ಮಾತ್ರ ಕಾಣುತ್ತೆ, ಪರಾರ್ಥಿಯಾದವನಿಗೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದು ಕಾಣುತ್ತೆ. ಆದ್ರಿಂದಾಗಿ ಅವನ ಭಕ್ತಿ ದೊಡ್ಡದಾಗುತ್ತೆ. ಹಾಗಾಗಿ ಭಕ್ತಿ ಅನ್ನೋದು ದೇವರ ಕೋಣೆಯಲ್ಲಿ ಕೂತಾಗ ಮಾತ್ರ ನಮ್ಗೆ ದೇವರು ನೆನಪಾಗುತ್ತಾರೆ, ಉಳಿದ ಕಡೆಯಲ್ಲಿ ದೇವರು ನೆನಪಾಗುದಿಲ್ಲ ಅಂದ್ರೆ ಅದು ಪರಮ ಮೂರ್ಖತನ. ಅಂದ್ರೆ ತಪ್ಪು ಅಂತ ಹೇಳಲಿಲ್ಲ. ಆರಂಭದಲ್ಲಿ ಕೆಲವೊಂದ್ಸರ್ತಿ ನಮ್ಗೆ ಅಭ್ಯಾಸ ಆಗೋ ತನಕ, ಅನುಭವಕ್ಕೆ ಬರುವ ತನಕ ನಾವು ಅಷ್ಟನ್ನೇ ಅನುಸರಿಸಿ ಹೋಗ್ಬೇಕು. ಆದ್ರೆ ಅಲ್ಲಿಗೆ ನಿಂತ್ರೆ ಹೋಯ್ತು. ಅಲ್ಲೂ ದೇವ್ರು ಕಾಣ್ಲಿಲ್ಲ ಅಂದ್ರೆ ಅದು ಮಹಾ ಮೂರ್ಖತನ. ಆದ್ರೆ ಅಲ್ಲಿಗೆ ನಿಂತ್ರೆ ಅದೂ ಕೂಡ ಮೂರ್ಖತನ. ಅದು ಸರ್ವತ್ರ ಆತ್ಮದರ್ಶನಂ. ಎಲ್ಲೆಡೆ ಭಗವಂತ ಇದ್ದಾನೆ. ಆತ್ಮವತ್ ಸರ್ವಭೂತಾನಿ ಎರಡರ್ಥದಲ್ಲಿ. ಒಂದು, ನನಗೆ ನೋವಾಗುವ ಹಾಗೆ ಅವರಿಗೂ ನೋವಾಗುತ್ತೆ ಅನ್ನುವ ಎಚ್ಚರಿಕೆ, ಇದು ಮಾನವೀಯತೆ. ನನ್ನಲ್ಲಿ ಇರುವ ಹಾಗೆ ಭಗವಂತ ಅವನಲ್ಲೂ ಇದ್ದು ಅವನು ಕೆಲಸ ಮಾಡಿಸ್ತಿದ್ದಾನೆ. ಅವನು ಯಾವುದು ಕೂಡ ನೇರ ಯಾವುದೇ ಕಾರ್ಯಗಳಿಗೆ ಕಾರಣ ಅಲ್ಲ, ನನ್ನ ಕರ್ಮವೇ ಅವನಲ್ಲಿ ನಿಂತು ಫಲಿಸಿತು ಅಂತ ನಾವು ಯೋಚಿಸಿ, ಭಗವಂತ ಅಲ್ಲಿ ನಿಂತು ನನಗೆ ಕೊಟ್ಟ ಶಿಕ್ಷೆಯನ್ನ ಅಥವಾ ಕೊಟ್ಟ ಫಲವನ್ನ ಅಥವಾ ಪ್ರೀತಿಯನ್ನ ನಾನು ಅರ್ಹವಾಗಿ ಅದನ್ನು ಉಳಿಸ್ಕೊಳ್ತೇನೆ ಅಥವಾ ಅದನ್ನ ರಿಟರ್ನ್ ಮಾಡ್ತೇನೆ ಅಂತ ಭಾವಿಸಿ ಬದುಕಿದ್ರೆ ಅದು ಆಧ್ಯಾತ್ಮಿಕತೆ. ನಾನು ಎಲ್ಲ ಕಡೆ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ನನ್ನ ಅಸ್ತಿತ್ವನ ಅಲ್ಲಿ ಚಿಂತಿಸಿ ಬದುಕಿದ್ರೆ ಅದು ಮಾನವೀಯತೆ. ಯಾಕೆಂದ್ರೆ ನನಗ್ ನೋವಾಗುತ್ತೆ ಅಂದ್ಮೇಲೆ ಅವರಿಗೂ ನೋವಾಗುತ್ತೆ, ನಾವು ಅದನ್ನ ಅವ್ರಿಗೆ ಮಾಡಬಾರ್ದು ಅಂತ. ಎರಡನೇದು, ಅಲ್ಲಿಂದ ನನಗ್ ನೋವಾಯ್ತು ಅಥವಾ ಅಲ್ಲಿಂದ ನಾನೇನು ಅಲ್ಲಿಗೇನು ಉಪಕಾರ ಮಾಡಬೇಕು ಅಂತಿದ್ದಾಗ ಅವನಿಗೆ ಮಾಡುದಲ್ಲ, ಅಲ್ಲಿ ಭಗವಂತನ ಸನ್ನಿಧಾನಕ್ಕೆ ನಾನು ಸಲ್ಲಿಸುವ ಸೇವೆ, ಅದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡುವುದು ಅಂತಂದಾಗ ಆತ್ಮ ಅಂದ್ರೆ ಅಂತರ್ಯಾಮಿಯಾದ ಪರಮಾತ್ಮನ ದರ್ಶನ ಆಗುವುದು. ಅದು ಅಧ್ಯಾತ್ಮದ ಏಕಾಂತ ಭಕ್ತಿಯ ಪೂರ್ಣಾವಧಿ ಸ್ವರೂಪ. ಇಷ್ಟು ಭಾಗವತದ ಮಾತನ್ನ ಎಚ್ಚರಿಸಿ, ಸರಿ, ನೀವು ಪತ್ರವನ್ನು ಪುಷ್ಪವನ್ನು ತುಂಬಾ ಚೆನ್ನಾಗಿದೆ ಈ ಮಾತು. ಇದಕ್ಕೆ ಒಂದೊಂದು ಪದಗಳಿಗೂ ಬೇರೆ ಬೇರೆಯದೇ ಆದ ಅರ್ಥವನ್ನ ಶಾಸ್ತ್ರಕಾರರು ಹೇಳ್ತಾರೆ. ಸಿಂಪಲ್ ಆಗಿ ಗಮನಿಸುವುದಾದ್ರೆ, ಪತ್ರ ಅಂದ್ರೆ ನಿಮ್ಗೆ ಗೊತ್ತು, ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ವಿಷ್ಣು ಶರ್ಮ ದಿನ ದೇವರಿಗೆ ತುಳಸಿ ಪತ್ರವನ್ನು ಸಮರ್ಪಿಸ್ತಾ ಇರ್ತಾನೆ. ಒಬ್ಬ ರಾಜ ಆಭರಣಗಳನ್ನು ಕೊಡ್ತಾ ಇರ್ತಾನೆ. ಉತ್ಸವದ ಸಂದರ್ಭದಲ್ಲಿ ಇವನು ಅವತ್ತು ವಿಶೇಷ ದೇವರಿಗೆ ಸಂತೋಷ ಆಗುತ್ತೆ ಅಂತ ತುಳಸಿ ಅಂದ್ರೆ ದೇವರಿಗೆ ತುಂಬಾ ಇಷ್ಟ. ಅದನ್ನಾದ್ರೂ ನಾವು ಮನೆಯಲ್ಲೇ ನೆಟ್ಟು ಪತ್ರವನ್ನಾಗಿ ದೇವರಿಗೆ ನಿತ್ಯ ಸಮರ್ಪಿಸುವುದು ಉತ್ತಮ. ಆದ್ರೆ ಇಂಥ ದಿನಗಳಲ್ಲಿ ಕೊಯ್ಬಾರ್ದು ಅಂತಿದೆ. ಅಂತ ದಿನಗಳಲ್ಲಿ ಯಾವತ್ತೂ ಕೊಯ್ಬಾರ್ದು. ಇದೇ ಶಾಸ್ತ್ರಗಳಲ್ಲಿ ಹೇಳಿದ ಕೆಲವು ನಿಯಮಗಳು. ಅಂದ್ರೆ ಮಂಗಳವಾರ ಕೊಯ್ಬಾರ್ದು, ಭಾನುವಾರ ಕೊಯ್ಬಾರ್ದು, ದ್ವಾದಶಿ ಕೊಯ್ಬಾರ್ದು, ಅಮಾವಾಸ್ಯೆ ಕೊಯ್ಬಾರ್ದು, ಹುಣ್ಣಿಮೆ ಕೊಯ್ಬಾರ್ದು, ಹೀಗೆ ಅನೇಕ ನಿಯಮಗಳಿವೆ. ಅಂತ ನಿಯಮಗಳಿಗೆ ಅನುಸಾರವಾಗಿ ಆ ದಿವ್ಸಕ್ಕೆ ಬೇಕಲ್ವಾ ಅಂದ್ರೆ ಹಿಂದಿನ ದಿವ್ಸ ಕೊಯ್ದು ಇಟ್ಕೊಳ್ಬೇಕು. ಮರು ದಿವ್ಸಕ್ಕೆ ಬೇಕು ಅಂತ ನಮ್ಗೆ ಗೊತ್ತಿದೆ ಅಲ್ವಾ ಪೂಜೆಗೆ, ಹಿಂದಿನ ದಿವ್ಸನೇ 2 ದಳಗಳನ್ನ ಎಕ್ಸ್ಟ್ರಾ ಎತ್ತಿಟ್ಟು ಮರು ದಿವ್ಸ ಅದನ್ನ ಅರ್ಪಿಸ್ಬೇಕು. ಇನ್ನು ಪತ್ರ ಅಂತಂದಾಗ ಸರಿ, ರಾಜನಿಗೆ ಆ ದಿವ್ಸ ಅವನು ಆಭರಣ ಹಾಕಿದ ವೈಶಿಷ್ಟ್ಯಗಳು ಸಮಾಜಕ್ಕೆ ಗೊತ್ತಾಗ್ಬೇಕು ಅಂತ ಅವನ ಅಪೇಕ್ಷೆ ಇತ್ತು. ಆದ್ರೆ ಇವನು ಅವತ್ತು ಸಹಸ್ರಾರ್ಚನೆ ಮಾಡಿದ್ರಿಂದ, ಲಕ್ಷಾರ್ಚನೆ ಮಾಡಿದ್ರಿಂದ ಎಲ್ಲ ತುಳಸಿಯಲ್ಲಿ ಮುಚ್ಚಿ ಹೋಯ್ತು. ಸಿಟ್ಟು ಬಂದು ಅವನು, ನಾನು ಇಷ್ಟು ದೊಡ್ಡ ಸೇವೆ ಮಾಡಿದ್ರೆ ನಿಮ್ಗೆ ಯಾವ್ದೋ ಹುಲ್ಲನ್ನೆಲ್ಲ ದೇವ್ರ ಮೇಲೆ ಹಾಕ್ತಿರಲ್ವಾ ಅಂತ ಅವನು ಸಿಟ್ಟಲ್ಲಿ ಬೈದು ಹೋಗ್ತಾನೆ. ಸರಿ, ಬೈಸ್ಕೊಂಡ್ರು ಅವನು ಸುಮ್ನಿರ್ತಾನೆ. ಅವನ್ ಬೈದ್ರು ಕೂಡ ಅದು ದೇವರದ್ದೇ ಸಂಕಲ್ಪ ಅಂತ ಭಾವಿಸಿ ಸುಮ್ನಾಗ್ತಾನೆ. ಆದ್ರೆ ಅವ್ನು ನಿತ್ಯ, ಇವನು ವರ್ಷಕ್ಕೊಂದೇ ದಿವ್ಸ ಬರುದು, ಇವ್ನು ನಿತ್ಯ ಕಷ್ಟಪಡ್ಬೇಕಾದವನು ಇವನೇ. ಅಲ್ಲಿರುವ ಸಮಸ್ಯೆಗಳು 1000 ಇರುತ್ತೆ. ಸಾಮಾನ್ಯವಾಗಿ ಆ ತರ ದೇವಸ್ಥಾನದಲ್ಲಿ ಇದ್ದವ್ರಿಗೆ ಏನ್ ಲಾಭ, ಏನ್ ಖುಷಿ, ಏನು ವೈಭವ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ 3 ಹೊತ್ತು ಸ್ನಾನ, ಅಲ್ಲಿ ಒಳಗೆ ಬೇಯುವುದು, ಪದಾರ್ಥಗಳು ಸರಿ ಸಿಗದೆ ಒದ್ದಾಡ್ಬೇಕು, ಸಂಬಳ ಇರುವುದಿಲ್ಲ, ಒಳಗೆ ದೇವರ ಗುಡಿಯೇ ಸೋರ್ತಾ ಇರುತ್ತೆ, ಉಳಿದವರು ಊರವರಿಗೆಲ್ಲ ಬಹಳ ಉಪಕಾರ ಆಗ್ತಾ ಇರುತ್ತೆ, ದೇವರಿಗೇನೆ ತಲೆ ಮೇಲೆ ಸರಿಯಾದ ಸೂರಿರುವುದಿಲ್ಲ. ಇಂಥ ಸಂದರ್ಭದಲ್ಲೂ ಅವನು ಅದನ್ನ ಬೇಜಾರು ಮಾಡ್ಕೊಳ್ಳದೆ ತನಗೆ ಎಷ್ಟು ಅವಕಾಶ ಸಿಕ್ತೋ ಅಷ್ಟರಲ್ಲಿ ಚೆನ್ನಾಗಿ ದೇವರ ಪೂಜೆ ಮಾಡಿ, ಒಂದು ದಿವಸ ಆ ರಾಜ ದೊಡ್ಡ ಯಾಗ ಮಾಡ್ತಾ ಇರ್ತಾನೆ. ಮಾಡುವಾಗ
ಅವನ ಕಣ್ಣ ಮುಂದೆನೆ ಅವನಿಗೆ ಕಾಣುತ್ತೆ. ಅಂದ್ರೆ ಅವನ ಸಜ್ಜನಿಕೆಗೆ ಒಂದು ದೃಷ್ಟಿ ಅದು. ಅವನು ಕೆಟ್ಟವನಲ್ಲ. ಆದ್ರೆ ಸ್ವಲ್ಪ ಒಳ್ಳೆ ಕೆಲಸ ಮಾಡುವವರಲ್ಲೂ ಅಹಂಕಾರ ಇರುತ್ತಲ್ಲ. ನಾನಿರೋದ್ರಿಂದನೇ ಜಗತ್ತಿರುತ್ತೆ ಅಂತ. ಹಾಗಾಗಿ ನನ್ನಿಂದಾಗಿಯೇ ಜಗತ್ತಿಗೆ ಬೇಕಾದ ಎಲ್ಲ ಧರ್ಮ ಕರ್ಮಗಳು ನಡೀತಾ ಇದೆ ಅಂತ ಅವನ ತಲೆಯಲ್ಲಿ ಭಾವನೆ ಇತ್ತು. ಅವನ ಎದುರುಗಡೆನೆ ಆ ವಿಷ್ಣು ಶರ್ಮ ವಿಮಾನದಲ್ಲಿ, ದೇವಲೋಕದ ವಿಮಾನದಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಈ ಬುಡು ಮನುಷ್ಯ ಏನು ಅವನತ್ರ ಹೇಳ್ಕೊಳ್ಳಿಕ್ಕೆ ಶ್ರೀಮಂತಿಕೆನೂ ಇಲ್ಲ, ಅಥವಾ ಯಾವುದೇ ರೀತಿಯ ಜನರನ್ನ ಚೆನ್ನಾಗಿ ನೋಡ್ಕೊಳ್ಳುವ ಅಧಿಕಾರವೂ ಇಲ್ಲ. ಆದ್ರೂ ಅವನು ಹೇಗೆ ಮೊದಲು ದೇವಲೋಕದ ವಿಮಾನವನ್ನ ಹತ್ತಿದ ಅಂತ ಅವನಿಗೆ ಜಿಜ್ಞಾಸೆ ಹತ್ತಿತು. ಆಗ ಅಲ್ಲಿಯೇ ಆ ಯಜ್ಞದಲ್ಲಿ ಮೂಡಿ ಬಂದಂತಹ ಭಗವಂತನ ಮಾತು ಅವನಿಗೆ ಕೇಳಿಸ್ತು. ನೋಡು, ನೀನು ಜನ ಮೆಚ್ಚಿದ ಪೂಜೆ, ಅವನು ಜನಾರ್ದನ ಮೆಚ್ಚಿದ ಪೂಜೆ. ಅವನು ತನಗೆ ಏನೋ ಲಾಭ ಆಗುತ್ತೆ ಅಂತ ಒಂದು ದಿವಸನೂ ಯೋಚನೆ ಮಾಡದೆ ದೇವರ ಪೂಜೆ ಮಾಡಿದ. ಅವನ ಆ ಕಾರ್ಯದಿಂದ ಇಡೀ ಊರು ಕ್ಷೇಮವಾಗಿದೆ. ಅದು ದೊಡ್ಡ ಅವನ ಕರ್ತವ್ಯದ ಫಲ. ಅವನು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರಿಂದಲೇ ನೀವೆಲ್ಲ ಇವತ್ತು ಸುಭಿಕ್ಷವಾಗಿ ಸಂಪತ್ತು ಪಡೆದು ಊರಿಗೆಲ್ಲ ಬಂಗಾರ ಕೊಡ್ಲಿಕ್ಕಾಯ್ತು, ಊರಿಗೆಲ್ಲ ಅನ್ನ ಹಾಕ್ಲಿಕ್ಕಾಯ್ತು, ಊರಿಗೆಲ್ಲ ಯಾಗ ಮಾಡಿ ಬೇಕಾದಷ್ಟು ಉಡುಗೊರೆಗಳನ್ನು ಕೊಡುವುದಾಯ್ತು. ಆದ್ರೆ ಅವನು ಯಾವತ್ತೂ ಕೂಡ ನನ್ನ ಪೂಜೆಯಿಂದ ನಮ್ಮ ಊರು ಉಳಿಯಿತು ಅಂತ ಅಥವಾ ನಮ್ಮ ರಾಷ್ಟ್ರಕ್ಕೆ ನಾನು ಕ್ಷೇಮ ಮಾಡಿದ್ದೇನೆ ಅಂತ ಭಾವಿಸ್ಲಿಲ್ಲ. ಆದ್ರಿಂದಾಗ ಅವನು ನನ್ನ ಲೋಕವನ್ನ ಶೀಘ್ರವಾಗಿ ಹೊಂದೋನಿದ್ದಾನೆ. ನೀನು ಕೂಡ ಆ ಯೋಚನೆಯಲ್ಲಿ ಸಾಗು ಅಂತ ಹೇಳಿದಾಗ, ಜನ ಮೆಚ್ಚಿದ ಪೂಜೆ ಮುಖ್ಯ ಅಲ್ಲ, ಜನಾರ್ದನ ಮೆಚ್ಚಿದ ಪೂಜೆ ಮುಖ್ಯ ಅಂತ ಗೊತ್ತಾಗಿ ಅಂದಿನಿಂದ ಅವನು ತಿದ್ದಿಕೊಂಡ. ಕೇವಲ ಅವನು ಪತ್ರವನ್ನ ಸಮರ್ಪಣೆ ಮಾಡಿದ. ಏನೂ ದೊಡ್ಡ ಆಡಂಬರದ ಬದುಕಿಲ್ಲದೆ ಇದ್ರೂ ಕೂಡ ನಿತ್ಯ ಶ್ರದ್ಧೆಯಿಂದ ದೇವರಿಗೆ ತುಳಸಿ ಪತ್ರವನ್ನು ಸಮರ್ಪಿಸ್ತಿದ್ದ ಅಂತ. ಸರಿ, ನಾವು ಸಮರ್ಪಿಸಬೇಕಾದ ಪತ್ರ ಯಾವುದು ಅಂದ್ರೆ, ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈಗ ಈ ಗೀತೆಯಲ್ಲಿ, ಭಾಗವತದಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಬರುವ ಭಗವಂತನ ಗುಣಗಳನ್ನ ನಿತ್ಯ ನಮಗೆ ಸಾಧ್ಯವಾದಷ್ಟು ನೆನಪಿಸಿಕೊಂಡು ಅವನನ್ನು ಚಿಂತಿಸುವುದೇ, ಮುಚ್ಚಿ ಹೋದ ಭಗವಂತನ ಗುಣಗಳನ್ನ ಎಚ್ಚರಿಸಿಕೊಳ್ಳುವುದೇ ಪತ್ರ ಸಮರ್ಪಣೆ. ಸುಮ್ನೆ ನಾವು ದೇವರಿಗೆ ಲಕ್ಷಗಟ್ಲೆ ಪತ್ರ ಸಮರ್ಪಿಸಿದೆವು ಅಂದ್ರೆ ಅದು ಬಾಹ್ಯಿಕ ಆಯ್ತು. ಅದಕ್ಕೆ ಪುಣ್ಯ ಇದೆ. ಯಾಕೆಂದ್ರೆ ದೇವರಿಗೆ ಪತ್ರ ಸಮರ್ಪಿಸುವುದು ಅಂದ್ರೆ ಆ ಪತ್ರದ ರೂಪದಲ್ಲಿರುವ ಭಗವಂತನ ರೂಪವನ್ನ ಪ್ರತಿಮೆಯಲ್ಲಿರುವ ಭಗವಂತನ ರೂಪಕ್ಕೆ ಅಥವಾ ಶಾಲಗ್ರಾಮದಲ್ಲಿರುವ ಭಗವಂತನ ರೂಪಕ್ಕೆ ಸಮಾನ. ಅದೆರಡು ಬೇರೆ ಬೇರೆ ಅಲ್ಲ. ಅದೆರಡರಲ್ಲೂ ಇರುವಂತಹ ಭಗವಂತ ಒಬ್ಬನೇ. ಅವನದ್ದನ್ನೇ ಅವನಿಗೆ ನಾನು ಒಪ್ಪಿಸ್ತಾ ಇದ್ದೇನೆ ಅನ್ನುವ ಚಿಂತನೆ ನಡೆಸುವುದು ಪತ್ರ ಸಮರ್ಪಣೆ, ಅಥವಾ ಪುಷ್ಪ ಸಮರ್ಪಣೆ, ಅಥವಾ ಫಲ ಸಮರ್ಪಣೆ, ಅಥವಾ ತೋಯ ಸಮರ್ಪಣೆ. ತೋಯ ಅಂದ್ರೆ ನೀರು, ಅಭಿಷೇಕ. ಹೀಗೆ ಭಗವಂತನಿಗೆ ಪತ್ರವನ್ನ ಸಮರ್ಪಿಸಿ ನಾವು ಕೂಡ ನಿತ್ಯದಲ್ಲಿ ಕೇವಲ ತುಳಸಿ ಪತ್ರ ಸಮರ್ಪಿಸಿದ್ರೆ ಸಾಕಾಗುದಿಲ್ಲ. ಪತ್ರ ಸಮರ್ಪಿಸುವಾಗ ಭಗವಂತನ ವಿಶೇಷ ಗುಣವನ್ನ ಚಿಂತಿಸಿ ಅದನ್ನ ದೇವರಿಗೆ ಅರ್ಪಿಸಬೇಕಾದದ್ದು ಮುಖ್ಯ. ಪುಷ್ಪ ಗಜೇಂದ್ರನ ಕಥೆ ಗೊತ್ತು. ಅವನ ಹತ್ರ ಏನೂ ಇರ್ಲಿಲ್ಲ. ಕೊನೆಗೆ ಕೇವಲ ಪುಷ್ಪವನ್ನ ಸಮರ್ಪಿಸಿ ಭಗವಂತನನ್ನ ತೃಪ್ತಿಪಡಿಸಿದ. ಭಗವಂತ ಓಡಿ ಬಂದ. ನಾವು ಸಮರ್ಪಿಸಬೇಕಾದ ಪುಷ್ಪ ಯಾವುದು? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತದಯಾ ಪುಷ್ಪಂ, ಸತ್ಯ ಪುಷ್ಪಂ, ವಿಶೇಷತಃ ಧ್ಯಾನ ಪುಷ್ಪಂ. ಒಟ್ಟು 8 ಪುಷ್ಪಗಳನ್ನು ಹೇಳ್ತಾರೆ. ಏಭಿಸ್ತುಷ್ಯತಿ ಕೇಶವ. ಸರ್ವಭೂತಗಳಲ್ಲಿ ದಯೆ ತೋರುವುದು, ಕ್ಷಮಿಸುವುದು, ಪ್ರಾಮಾಣಿಕವಾಗಿ ಬದುಕುವುದು, ಧ್ಯಾನವನ್ನ ಯಥಾಶಕ್ತಿ ನಡೆಸುವುದು, ಅಹಿಂಸೆ, ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡುವುದು, ನೋವಾಗದಂತೆ ವರ್ತಿಸುವುದು, ನೋವಾಗದಂತೆ ಅವರನ್ನ ಶಿಕ್ಷಿಸುವುದು. ಅಂದ್ರೆ ಶಿಕ್ಷಿಸುವುದು ಅಂತ ಅನ್ನೋದು ಅನಿವಾರ್ಯ. ಆದ್ರೆ ಆ ಶಿಕ್ಷೆಯಲ್ಲಿ ದ್ವೇಷ ಇರಬಾರದು ಅಂತ. ನೋವು ಯಾವತ್ತೂ ಕೂಡ ಶಿಕ್ಷೆಗಲ್ಲ. ಮಗು ಒಳ್ಳೇದಾಗ್ಲಿ ಅಂತ ಶಿಕ್ಷಿಸಿದ್ರೆ ಮಗುವಿಗೆ ಗುರುವಿನ ಮೇಲೆ ಅಥವಾ ತಾಯಿಯ ಮೇಲೆ ಇನ್ನಷ್ಟು ಪ್ರೀತಿಯೇ ಬರುತ್ತೆ. ಅದು ತಿಳ್ಕೊಳ್ಳುವುದಿಲ್ಲ ಅಂದ್ರೆ ಅದರ ಹಣೆ ಬರ, ದೇವರೇ ಕೊಟ್ಟದ್ದು. ಆದ್ರೆ ಸಾಮಾನ್ಯವಾಗಿ ನನ್ನ ಗುರುಗಳು ಶಿಕ್ಷಿಸಿದ್ದು ಅಥವಾ ನನ್ನ ತಾಯಿ ನನಗೆ ಈ ತರ ಶಿಕ್ಷೆ ಕೊಟ್ಟದ್ದು ನನ್ನ ತಪ್ಪಿಗೆ ಅನ್ನೋದು ಆ ಮಗುವಿಗೆ ಅರ್ಥ ಆಗುವಾಗಿ ಹೇಳಿ ಶಿಕ್ಷಿಸಿದ್ರೆ ಅದು ಹಿಂಸೆ ಅಲ್ಲ. ಅದು ಡಾಕ್ಟರ್ ಆಪರೇಷನ್ ಮಾಡಿದ ಹಾಗೆ ಅನಿವಾರ್ಯ ಅದು. ಹೀಗೆ ನೈತಿಕ ಮೌಲ್ಯಗಳ ಮೂಲಕ ಜೀವನ ನಡೆಸುವುದೇನಿದೆ, ಕೇವಲ ತನ್ನ ಬಗ್ಗೆ ಮಾತ್ರ ಯೋಚಿಸದೆ ತನ್ನ ಸುತ್ತ ಇರುವಂತಹ ಮಂದಿಯ ಬಗ್ಗೆಯೂ ಯೋಚಿಸಿ ಜೀವನ ನಡೆಸುವುದು ಅಂತೇನಿದೆ, ಅದು ದೇವರಿಗೆ ಸಮರ್ಪಿಸುವ ಪುಷ್ಪ. ಇನ್ನು ಫಲ, ಅದು ನಿಮಗೆ ಗೊತ್ತಿರುವ ಕತೆ. ಶಬರಿ
ಹಣ್ಣನ್ನ ಸಮರ್ಪಿಸ್ಲಿಕ್ಕೋಸ್ಕರ 1000 ವರ್ಷಗಳ ಕಾಲ ಕಾದ್ಲು. ಕೇವಲ ಅವನಿಗೆ ಹಣ್ಣು ಕೊಡ್ಬೇಕು, ಅವನ ಪಾದ ಸೇವೆ ಮಾಡ್ಬೇಕು, ಅವನನ್ನೊಮ್ಮೆ ಈ ಮಂಜಾದ ಕಣ್ಣಿನಿಂದಾದ್ರೂ ಸರಿ ಒಮ್ಮೆ ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟು ಹಣ್ಣನ್ನ ಕೊಟ್ಟು ತನ್ನ ಬದುಕನ್ನ ಸಾರ್ಥಕಪಡಿಸಿಕೊಂಡು ಬಾಳೇ ಹಣ್ಣು, ನನ್ನ ಸಮಗ್ರ ಬಾಳೇ ಹಣ್ಣು ಅಂತ ಅವಳು ತನ್ನ ದೇಹವನ್ನ ಕುಂಡದಲ್ಲಿ ಸಿದ್ಧಪಡಿಸಿದ ಅಗ್ನಿಯಲ್ಲಿ ಸಮರ್ಪಿಸಿ ರಾಮನಿಗೆ ಒಪ್ಪಿಸಿಕೊಂಡ್ಲು. ಅದೇ ಬಾಳೆಹಣ್ಣು. ನಾವು ಕೂಡ ಬಾಳೆಹಣ್ಣನ್ನು ಸಮರ್ಪಿಸುವ ಉದ್ದೇಶವೂ ಅದೇ. ನಮ್ಮ ಬಾಳೆ ದೇವರಿಗೆ ಹಣ್ಣಾಗಿ ಸಮರ್ಪಣೆ ಆಗಬೇಕು. ಆಗ ಅದು ನಿಜವಾದ ಫಲ ಸಮರ್ಪಣೆ. ನಮ್ಗೆ ಬೇಕಾದ್ದನ್ನೆಲ್ಲ ನಾವು ಮಾಡ್ಕೋತೇವೆ. ದೇವರು ಸುಮ್ಮನೆ ಮಧ್ಯ ಮಧ್ಯದಲ್ಲಿ ನಮ್ಗೆ ಆವಾಗ ನೆನ್ಪಾಗ್ಲಿಕ್ಕೆ. ನನಗೆ ದೇವರು ಯಾವಾಗ್ಲೂ 1 ಸಲ 2 ಸಲ ಸಿಕ್ಕಿದ್ರೆ ಸಾಕು. ಉಳಿದದೆಲ್ಲ ನನಗೆ ಅದರ ಬೆನಿಫಿಟ್ ಬೇಕು ಅಂತ ಅನ್ನೋದಕ್ಕೋಸ್ಕರ ದೇವ್ರು ಬೇಕು ಅನ್ನೋ ತರ ಇದ್ರೆ ಉಪಯೋಗ ಇಲ್ಲ. ಫಲ ಅಂತ ಅನ್ನೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಏನ್ ಹೇಳಿದೆ ಕೃಷ್ಣ, ಆ ಫಲ ಅಂತಂದ್ರೆ ನಾವು ಚಟುವಟಿಕೆಯನ್ನು ನಡೆಸುವುದರಲ್ಲಿ ಗಮನ ಹರಿಸಬೇಕು ಹೊರತು ಆ ಚಟುವಟಿಕೆಯಿಂದ ನಮಗೆ ಲಭ್ಯವಾದದ್ದೇನು, ಆ ಚಟುವಟಿಕೆಯಿಂದ ನಮಗೆ ಪುನಃ ಪ್ರಾಪ್ತವಾಗಬೇಕಾದದ್ದೇನು ಅಂತ ಫಲ ನಿರೀಕ್ಷೆ ಇಲ್ಲದೆ, ಫಲದ ಸಂಘ ಇಲ್ಲದೆ, ಅಂದ್ರೆ ಮಾಡುವಾಗ ನಾನು ಮಾಡುದೆ ಅನ್ನುವ ಅಹಂಕಾರ, ಆಮೇಲೆ ನನ್ನಿಂದಾಗಿ ಆ ಎಲ್ಲ ಕರ್ಮ ನಡೆದದ್ದು, ಅದು ನನ್ನ ವಸ್ತು ಅಂತ ಭಾವಿಸಿ ಯಾರು ಬದುಕ್ತಾನೋ ಅವನು ದೇವರಿಗೆ ಫಲ ಸಮರ್ಪಣೆ ಮಾಡುವಲ್ಲಿ ಸೋಲ್ತಾನೆ ಅಂತ ಅರ್ಥ. ಸರಿ, ತೋಯ ರಂತಿದೇವನ ಕಥೆ ಭಾಗವತದಲ್ಲಿ ಬರುವಂತದ್ದು. ಬರಗಾಲದ ಬಹಳ ತೀವ್ರ ಸ್ಥಿತಿಯಲ್ಲೂ ಕೂಡ ಎಲ್ಲರಿಗೆ ಬೇಕಾದ ಆಹಾರ ಧಾನ್ಯಗಳನ್ನ, ತೃಷೆ ಪರಿಹಾರಕ್ಕೆ ಬೇಕಾದ ದ್ರವ ಪದಾರ್ಥಗಳನ್ನೆಲ್ಲ ಸಮರ್ಪಿಸಿದ ಬಳಿಕ ತನಗೆ ಉಳಿಸಿಕೊಂಡಿದ್ದ ಒಂಚೂರು ಹಿಟ್ಟು, ನೀರು, ಇದನ್ನ ಸುಮಾರು 48 ದಿವಸಗಳ ಕಾಲ ಉಪವಾಸ ಇದ್ದವನು. 48ನೇ ದಿವಸ ಅವತ್ತು ಎಲ್ಲರಿಗೆ ಆಯ್ತು, ಅಂದ್ರೆ ಆಹಾರ ವಿತರಣೆ ಪರವಾಗಿಲ್ಲ ನಡೆಯಿತು ಅಂತ ಅನ್ನಿಸಿ ಅವತ್ತು ಸ್ವೀಕರಿಸಬೇಕು ಅನ್ಕೊಂಡ್ರೆ ಒಂದಿಷ್ಟು ಕೃಷಿಕರು ಬಂದು ನಮಗೆ ಆಹಾರ ಸಿಕ್ಕೇ ಇಲ್ಲ ಅಂದಾಗ ಆ ಹಿಟ್ಟು ಕೊಟ್ಟು ಬಿಟ್ಟ. ಸರಿ, ನೀರು ಕುಡಿಯೋಣ ಅಂತ ಬಂದ್ರೆ ಉದ್ಯಾನದಲ್ಲಿ ಒಂದು ಪ್ರಾಣಿ ಜೀವ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಒದ್ದಾಡ್ತಾ ಇರೋದು ಕಾಣಿಸ್ತು. ಆ ನಾಯಿಯ ಬಾಯಿಗೆ ನೀರನ್ನ ಹಾಕುವಾಗ್ಲೂ ಅವನ ತಲೆಯಲ್ಲಿ ಇದ್ದದ್ದು, ದೇವ್ರೆ ನನಗೆ ಇನ್ನೇನು ಬೇರೆ ದಾರಿ ಕಾಣಿಸ್ತಿಲ್ಲ, ನಿನಗೆ ಇಷ್ಟರಲ್ಲೇ ನನಗೆ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇರೋದು ಅಂತ ಹೇಳಿ, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತನ್ನುವ ಹಾಗೆ ಅವನು ದೇವರನ್ನ ಅಲ್ಲೂ ಸಮವಾಗಿ ಕಂಡ. ಅದನ್ನ ಪ್ರೀತಿಸುವುದರ ಉದ್ದೇಶ ಏನು ಅಂದ್ರೆ ಅದರ ಜೀವ ಉಳಿಸ್ಬೇಕು ಅಂತ ಹೊರತು ಅದರ ಓಡಾಟವನ್ನ ಮಾಡಿಕೊಳ್ಬೇಕು ಅಂತಲ್ಲ, ಅದನ್ನ ತನಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಕು ಅಂತಲ್ಲ. ಹಾಗಾಗಿ ಆಗ್ಲೇ ದೇವರು ಅವನ ಕಣ್ಣ ಮುಂದೆ ಕಾಣಿಸಿಕೊಂಡ. ಆ ಪ್ರಾಣಿ ಬೇರೆ ಯಾರು ಆಗಿರ್ಲಿಲ್ಲ, ಸ್ವತಃ ಭಗವಂತನೇ ಆಗಿದ್ದ. ಹೀಗೆ ನಾನು ಇಷ್ಟೆಲ್ಲ ನೀನನ್ನು ಪರೀಕ್ಷಿಸಿದ್ರು ಆ ನೀರನ್ನು ಕೂಡ ನೀನು ಸಮರ್ಪಿಸುವಾಗ ನನ್ನ ಹತ್ರ ಇರುವುದಿದೆ ಕೊನೆಯ ಭಾಗ ದೇವರಿಗೆ ಅರ್ಪಿಸ್ಲಿಕ್ಕೆ, ಇನ್ನೇನು ಇಲ್ಲಪ್ಪ ಅಂತ ನೀನು ಸರ್ವಸ್ವವನ್ನೂ ಭಕ್ತಿಯಿಂದ ಮನಸ್ಸು ತೊಯ್ದವನಾಗಿ ನನಗೆ ಅದನ್ನು ಕೊಟ್ಟಿ ಅಲ್ವಾ, ಸಂತೋಷ ಆಯಿತು ಅಂತ ದೇವರವನನ್ನು ಉದ್ಧರಿಸಿದ. ನಮ್ಗೆ ಇರಬೇಕಾದ ತೋಯ ಯಾವುದು ಅಂದ್ರೆ ಭಗವಂತನಿಗಾಗಿ ಕರಗಿದ ಮನಸ್ಸು. ಮನಾಂಸಿ ಸೋಮಾಹ ಮನಾಂಸ್ಯೇವ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ ಮಾತು. ಭಕ್ತಿಪೂರಿತವಾದ ಮನಸ್ಸೇ ದೇವರಿಗೆ ಸೋಮ, ಭಕ್ತಿಪೂರಿತವಾದಂತಹ ದ್ರವೀಭೂತವಾದ ಮನಸ್ಸೇ ದೇವರಿಗೆ ಸಮರ್ಪಿಸುವ ನೀರು. ಅದರಿಂದಾಗಿ ಈ ನೀರು ಅಥವಾ ಫಲ ಅಥವಾ ಹಣ್ಣು ಅಥವಾ ಪತ್ರ ಇವುಗಳಲ್ಲಿ ದೇವರಿಗೆ ಯಾವುದು ಒಂದನ್ನು ಸಮರ್ಪಿಸಿದ್ರು ಸರಿ, ಅದು ಶ್ರದ್ಧೆಯಿಂದ ಸಮರ್ಪಿಸಬೇಕಾದದ್ದು ಮುಖ್ಯ ಅಂತ ಹೀಗೆ ಪ್ರಯತ್ನ ಪಟ್ಟು ಮಾಡಬೇಕು. ಪ್ರಯತಾತ್ಮನಃ. ನಮ್ಗೆ ಅದು ಸಿಗ್ಲಿಲ್ಲ, ಇದು ಆಗ್ಲಿಲ್ಲ, ಅಲ್ಲಿ ನೋಡಿ ಎಕ್ಸ್ಕ್ಯೂಸ್ ಪಡಿಲಿಕ್ಕೆ 100 ಕಾರಣ ಸಿಗುತ್ತೆ, ಆದ್ರೆ ಅದು ನಡೆಸ್ಲಿಕ್ಕೆ ಪ್ರಯತ್ನ ನಿರಂತರ ಬೇಕಾಗುತ್ತೆ. ಹಾಗಾಗಿ ನಿರಂತರ ಪ್ರಯತ್ನಶೀಲನಾಗಿ ಭಗವಂತನ ಪೂಜೆಯನ್ನ ಸಮರ್ಪಿಸುವ ವಿಷಯದಲ್ಲಿ ಯಾರು ಹೆಚ್ಚು ಹೆಚ್ಚು ಮುನ್ನಡೀತಾನೋ ಪ್ರಯತ್ನ ಪೂರ್ವಕವಾಗಿ, ಅವನು ಕೊಟ್ಟದ್ದನ್ನ ದೇವರು ಸ್ವೀಕರಿಸ್ತಾನೆ ಅನ್ನೋದನ್ನ ಹೇಳಿದ್ರು. ಯತ್ಕರೋಷಿ ಯದಶ್ನಾಸಿ
ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಸರಿ, ಪತ್ರ ಪುಷ್ಪ ಫಲ ತೋಯಿ ಇದೆಲ್ಲ ಪೂಜೆ ಎಲ್ಲ ಆಯ್ತು. ಅದು ಬಿಟ್ಟು ಉಳಿದ ಟೈಮಲ್ಲಿ ದೇವರ ಬಗ್ಗೆ ಹೆಂಗೆ, ದೇವರನ್ನು ನಾನು ಚಿಂತಿಸುವುದು ಹೇಗೆ? ಪೂಜೆ ಸಮಯದಲ್ಲಿ ಕೆಲವೊಮ್ಮೆ ದೇವರ ಫೋಟೋ ನೋಡ್ಕೊಂಡು ಕೂತದ್ರಿಂದ ಒಂದಿಷ್ಟು ನೆನಪಾಗತ್ತೆ. ದೇವರ ಪ್ರತಿಮೆಗಳನ್ನು ಅಥವಾ ಮನೆಯಲ್ಲಿರುವ ಪ್ರತೀಕಗಳನ್ನು ಗಮನಿಸ್ತಾ ಇದ್ದಾಗ ದೇವರ ನೆನಪಾಗತ್ತೆ. ನಾವು ಮುಗಿದು ಹೊರಗೆ ಬಂದ ಮೇಲೆ ಪದಾರ್ಥಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಬಾಗಿಲು ಹಾಕಿ ಹೊರಗೆ ಬಂದ್ಮೇಲೆ ಒಂಥರ ಬೇರೆನೇ ಆಗತ್ತೆ ಜಗತ್ತು. ಅಯ್ಯೋ ಸಿಕ್ಕಾಬಟ್ಟೆ ವ್ಯವಹಾರ ರೀ ನಮ್ಮ ಬದುಕು ಅಂದ್ರೆ ಕೃಷ್ಣ ಹೇಳ್ತಾನೆ, ಹಾಗಲ್ಲ. ನಮ್ಮ ಎಲ್ಲಾ ಬದುಕಿನ ಚಟುವಟಿಕೆಯು ಕೂಡ ಭಗವನ್ಮಯ ಆಗ್ಬೇಕು. ಯತ್ ಕರೋಷಿ, ನೀನ್ ಏನೇ ಮಾಡು, ಗುಡಿಸ್ತೀಯಾ ಅದು ದೇವರ ಕೆಲಸ, ಒರೆಸ್ತೀಯಾ ಅದು ದೇವರ ಕೆಲಸ. ದೇವ್ರ ಪಾತ್ರೆ ತೊಳೆಯುವುದು ಮಾತ್ರ ದೇವ್ರ ಕೆಲಸ ಅಲ್ಲ. ಉಳಿದ ಯಾವುದೇ ಪದಾರ್ಥಗಳನ್ನು ಶುದ್ಧಿಯಾಗಿಡುವುದು ಕೂಡ ದೇವ್ರ ಕೆಲಸನೇ. ನಮ್ ಬಟ್ಟೆ ನಾವು ಒಕ್ಕೊಳ್ಳೇಬೇಕಾ, ಒಕ್ಕೋತೀವ, ಅದು ಕೂಡ ದೇವ್ರ ಕೆಲಸ. ಯತ್ ಕರೋಷಿ. ಸರಿ, ನನಗೆ ಹೋಮ ಯಜ್ಞ ಇತ್ಯಾದಿಗಳನ್ನ ಮಾಡ್ಕೊಳ್ಲಿಕ್ ಬರಲ್ಲ, ತಿಂತ್ಯಲ್ಲಪ್ಪ ನಿತ್ಯ, ಅದನ್ನ ಹೋಮ ಅಂತ ಅನ್ಕೋ. ನಿನ್ಗೋಸ್ಕರ ನೀನ್ ಏನ್ ಮಾಡ್ಕೊಳ್ತಿ, ನಿನ್ಗೋಸ್ಕರ ನೀನ್ ಏನ್ ಮಾಡ್ತೀನಿ, ಬೇರೆಯವ್ರಿಗೆ ಮಾಡುವಷ್ಟು ದೊಡ್ಡವನಲ್ಲ ಅಂತ ಇಟ್ಕೋ. ಬೇರೆಯವರಿಗೆ ಮಾಡುವಷ್ಟು ನಮಗೆ ಶಕ್ತಿಯೂ ಇಲ್ಲ, ಪುರುಸೊತ್ತು ಇಲ್ಲ. ಅಂತ ಸಂದರ್ಭದಲ್ಲಿ ಅಶ್ನಾಸಿ, ಊಟ ಅಂತೂ ಮಾಡ್ತೀಯಲ್ವಾ, ಆ ಊಟ ಮಾಡುವಾಗ್ಲೇ ಅದನ್ನ ಭಗವಂತನಿಗೆ ಅಂತ ಸಮರ್ಪಿಸು. ಇಲ್ಲಿ ಇರುವ ಒಂದೊಂದು ತುತ್ತು ಕೂಡ ಅದನ್ನ ನಿಂದೆ ಮಾಡಬೇಡ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ತದ್ವ್ರತಂ, ಹಾಗಂತ ಹೇಳಿ ಅಪೋಜ್ಯವಾದ ಪದಾರ್ಥವನ್ನ ನೀನು ತಿಂತೇನೆ, ಅದನ್ನ ಯಜ್ಞವನ್ನಾಗಿ ಮಾಡ್ತೇನೆ ಅಂದ್ರೆ ಯಜ್ಞದಲ್ಲಿ ಅಪೋಜ್ಯ ಪದಾರ್ಥ ಅರ್ಪಿಸುವುದು ಒಂದು ಅಪರಾಧ ಅಂತ ಆಗುತ್ತೆ. ಆದ್ರಿಂದಾಗಿ ಭಗವಂತನಿಗೆ ಸಮರ್ಪಿಸಬೇಕಾದದ್ದು ಭಗವಂತನಿಗೆ ಯಾವುದು ಶಾಸ್ತ್ರದಲ್ಲಿ ಯೋಗ್ಯ ಅಂತ ಹೇಳಿದಾರೋ ಅದು. ಇನ್ನು ಅವರವರಿಗೆ ಕೆಲವು ಯೋಗ್ಯವಾಗಿರುತ್ತೆ, ಎಲ್ರಿಗೂ ಎಲ್ಲವೂ ಯೋಗ್ಯ ಆಗ್ಬೇಕು ಅಂತಿಲ್ಲ. ಒಬ್ಬೊಬ್ಬ ವರ್ಗದವರಿಗೆ ಒಬ್ಬ ಅವನ ಪದಾರ್ಥ, ಅದು ಅವನ ಪದಾರ್ಥ, ಅದು ಎಲ್ಲರಿಗೆ ಹೇಳಿದ್ದಲ್ಲ. ಎಲ್ಲಾ ನಿಯಮಗಳು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗತ್ತೆ ಅಂತಿಲ್ಲ. ಈಗ ಧರ್ಮವ್ಯಾಧನ ಬದುಕಿನ ಕಥೆಯ ಚಿತ್ರಣದಲ್ಲೇ ಬೇರೆನೇ ತರ ಅವನ ಆಹಾರ ಪದ್ಧತಿ. ಕ್ಷತ್ರಿಯರು ಮಾಂಸಾಹಾರಿಗಳಾಗಿದ್ರು, ಹಾಗಂತೇಳಿ ಕ್ಷತ್ರಿಯನು ಕೂಡ ಮಾಂಸಾಹಾರಿಯಾಗಿಯೇ ಕೊನೆಯ ತನಕ ಜೀವನ ಮಾಡ್ಬೇಕು ಅಂತೇನಿಲ್ಲ. ಅವನಿಗೆ ಬಿಡ್ಬೇಕು ಅಂತ ಅನ್ಸಿದಾಗ ಅವನ ಅಶ್ವಮೇಧ ಬೇಕಾದಷ್ಟು ಬರುತ್ತೆ. ಅನೇಕ ರಾಜರು ಆಮೇಲೆ ನಾವು ಬೇಡ, ನಾವು ಶುದ್ಧವಾದ ಸಸ್ಯಾಹಾರಿಗಳಾಗಿ ಬದುಕ್ತೇವೆ ಅಂತ ತೀರ್ಮಾನ ತಗೊಂಡ್ಮೇಲೆ ಅವ್ರು ಬಿಡ್ಬೋದು. ಅದು ಅವರಿಗೆ ಬಿಡ್ಬೇಕು ಅಂತಾನೆ ಹೇಳುದು. ಆದ್ರೆ ನೀವು ಆಹಾರ ಒಂದು ಅವ್ಯವಸ್ಥೆಯಿಂದಾಗಿ ನೀವು ದೇವರಿಗೆ ದೂರ ಆಗ್ತೀರಿ ಅಂತ ಈ ಕಲ್ಪನೆ ಬೇಡ ಅಂತ ಅಷ್ಟೇ ಹೇಳಿದ್ದು ಹೊರತು, ಆಹಾರ ಸ್ವೀಕಾರದ ವಿಷಯದಲ್ಲಿ ಶುದ್ಧತೆಯನ್ನ ಇನ್ನೂ ಹೆಚ್ಚು ಹಿಂಸೆಗೆ ಅವಕಾಶವಾಗದಂತೆ ಬದುಕುವುದೇನಿದೆ, ಸಸ್ಯಕ್ಕೂ ಹಿಂಸೆನೆ. ಆದ್ರೆ ಪ್ರಾಣಿಗಾಗುವಷ್ಟು ಹಿಂಸೆ ಸಸ್ಯಕ್ಕಿಲ್ಲ. ಆದ್ರಿಂದಾಗಿ ಅಷ್ಟು ಹಿಂಸೆ ಮಾಡದೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ನೀನ್ ಏನ್ ಉಣ್ತೀಯೋ ತರಕಾರಿ ಪದಾರ್ಥ ಇತ್ಯಾದಿಗಳು, ಅದು ದೇವರಿಗೆ ಕೊಡುವಂತದ್ದಾಗಿರ್ಲಿ, ಅದನ್ನ ದೇವರಿಗೆ ಕೊಟ್ಟೇ ತಿನ್ನುವುದಾಗ್ಲಿ, ಅಂದ್ರೆ ನೈವೇದ್ಯ ಮಾಡಿಯೇ ತಿನ್ನುವಂತ ಒಂದು ಗುಣ ಏನಿದೆ, ಇದು ಅನ್ನವನ್ನ ನಾವು ಯಜ್ಞವಾಗಿ ಮಾಡುವ ಕರ್ಮ. ಇಲ್ಲ ಯಾರೋ ನೈವೇದ್ಯ ಮಾಡಿದ್ದಾರೆ, ನಮ್ಮ ಹತ್ರ ನೈವೇದ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾವೆಲ್ಲೇ ಹೋದ್ರೂ ನೈವೇದ್ಯ ಮಾಡ್ಕೊಂಡೇ ತಿಂತೇವೆ ಅಂತ ಹೋಗಿ ಯಾರ್ಯಾರೋ ಎಲ್ಲೆಲ್ಲೋ ಮಾಡಿದ ಪದಾರ್ಥವನ್ನ ತಂದು ತಿಂತೇವೆ ಅಂತ ಅನ್ನೋದು ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಟ್ರೆ ಅದು ತಪ್ಪೆ. ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಬೇರೆ ಏನೂ ಅವಕಾಶ ಇಲ್ಲ, ಹೋದಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಹಸಿವಿದೆ ಅಂತ ಸಂದರ್ಭದಲ್ಲಿ ಬಿಟ್ಟು ಉಳಿದಂತೆ ನಮಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಾಗ್ಲೂ ನಾವು ಎಲ್ಲಿಂದಲೋ ಯಾವ್ದ್ಯಾವ್ದೋ ಪದಾರ್ಥಗಳನ್ನ ತರಿಸಿ ನಾವು ಅದನ್ನ ತಿಂತೇವೆ ಅಂತ ಅನ್ನೋದು ಕೂಡ ಎಷ್ಟೇ ಅದರಲ್ಲಿ ನಮಗೆ ತಿನ್ಬೇಕು ಅನ್ನುವ ರುಚಿ, ಆಸೆ, ಶುದ್ಧತೆಯ ಬಗ್ಗೆ ನಮ್ಮ ಹತ್ರ ಕಾರಣಗಳಿದ್ರೂ ಕೂಡ ಅದು ನಾವು ಮಾಡಿದ ಪದಾರ್ಥದಷ್ಟು, ನಾವು ಸಿದ್ಧ ಮಾಡಿಕೊಂಡು ದೇವರಿಗೆ ನಿವೇದನೆ ಮಾಡಿದಷ್ಟು ಹಿತಕಾರಿ ಅಲ್ಲ. ಆದ್ರೆ ಅನಿವಾರ್ಯಕ್ಕೆ ಯಾವಾಗ್ಲೂ ಕೂಡ ಅದಕ್ಕೊಂದು ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ. ಯಜ್ಜುಹೋಷಿ, ನೀನು ಆಹಾರ ತಗೊಳ್ಳೋದಾಯ್ತು. ಇನ್ನು ಜುಹೋಷಿ ಅಂತಂದ್ರೆ ಭಗವಂತನ ಆಹ್ವಾನ ಮಾಡುವುದು. ಹೂ ದಾನ ದಾನ ಯೋಹೋ ಅಂತ ಧಾತು. ಒಂದರ್ಥ ಯಜ್ಞದಲ್ಲಿ ಆಹುತಿಗಳನ್ನ ಕೊಡುವುದು. ಅಂದ್ರೆ ಹಿಂದೆ ಈ ಚಿತ್ರಣ ಇವತ್ತು ನಮಗೆ ವಿಚಿತ್ರ ಅನ್ಸುತ್ತೆ. ಏನು ಅಂದ್ರೆ ನಿತ್ಯ
ಎಲ್ರಿಗೂ ಒಂದು ಅಗ್ನಿಕಾರ್ಯ ಅಂತ ಇದ್ದೇ ಇರ್ತಿತ್ತು. ಈ ಅಂತ್ಯ ವರ್ಣದವರಿಗೆ ಬಿಟ್ರೆ ಉಳಿದವರಿಗೆ 3 ವರ್ಣದವರಿಗೂ ಕೂಡ ನಿತ್ಯದಲ್ಲಿ ಅಗ್ನಿಕಾರ್ಯ ಇದ್ದೇ ಅವರು ಊಟ ಮಾಡ್ಬೇಕಿತ್ತು. ಆದ್ರೆ ಇವತ್ತು ಆ ನಿಯಮ ಅನ್ನೋದು ಬಿಟ್ಟು ಹೋಗಿದೆ ಅಂದ್ರೆ ಅದಕ್ಕೆ ಅವಕಾಶಗಳು, ವ್ಯವಸ್ಥೆಗಳೆಲ್ಲ ಪ್ರಾಕೃತಿಕವಾದ ನಿಯಮಗಳು, ಸರ್ಕಾರದ ವ್ಯವಸ್ಥೆಗಳು, ವೈಯಕ್ತಿಕ ಆಸಕ್ತಿಗಳು, ಹಿರಿಯರಿಂದ ಸಿಕ್ಕಿದ ಸಪೋರ್ಟು ಇತ್ಯಾದಿಗಳೆಲ್ಲ ಲುಪ್ತವಾದದ್ರಿಂದ ಆ ಸಂಖ್ಯೆ ಅನ್ನೋದು ಇವತ್ತು ಕಮ್ಮಿ ಆಗಿದೆ. ಆದ್ರೆ ಅದಾಗ್ಲಿಲ್ಲ ಅಂದ್ರೆ ಹಾಗಾದ್ರೆ ಈ ಶ್ಲೋಕದಲ್ಲಿ ಆ ಪದ ತೆಗೆದು ಹಾಕ್ಬೇಕಾ? ಇಲ್ಲ. ಅದನ್ನ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ಯಜ್ಞಧಾತಮಂ. ಹೋತಾರಂ ಅಂತ ಒಂದು ಪದ ಇದೆ, ಅದು ಜುಹೋಷಿ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟದ್ದು. ಹೋತ ಅಂದ್ರೆ ಅವನೇ ಹೋಮ ಮಾಡುವವನು. ಏನು ಹೋಮ? ನಾವು ಕಣ್ಣಲ್ಲಿ ನೋಡ್ತೇವೆ, ಅದು ರೂಪದ ಆಹುತಿ. ಕಿವಿಯಲ್ಲಿ ಕೇಳ್ತೇವೆ, ಅದು ಶಬ್ದದ ಆಹುತಿ. ನಾವು ಮಾತಾಡ್ತೇವೆ, ಅದು ಎದುರುಗಡೆಯವನ್ನ ಕಿವಿಗೆ ಹಾಕುವ ಶಬ್ದದ ಆಹುತಿ. ಇನ್ನು ಮುಟ್ಟುತ್ತೇವೆ, ಸ್ಪರ್ಶದ ಆಹುತಿ. ಉಸಿರಾಡ್ತೇವೆ, ಉಸಿರಿನ ಆಹುತಿ. ಅಥವಾ ಇನ್ನೇನೋ 106 ತರದ ದೈಹಿಕ ಚಟುವಟಿಕೆಗಳು ನಡೀತವೆ. ಇದೆಲ್ಲವನ್ನೂ ಕೂಡ, ಅಂದ್ರೆ ಇದೆಲ್ಲ ಏನ್ರಿ ಸುಮ್ನೆ ಕೇಳಲಿಕ್ಕೆ ಚೆನ್ನಾಗಿದೆ, ಮಾಡ್ಲಿಕ್ಕೆ ಆಗುವಂತದ್ದಲ್ಲ. ನಿಮ್ಗಾಗಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಅಂತ ಹೇಳ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ನಮ್ಗೆ ಆಗುವ ಕೆಲಸವನ್ನ 10ರಲ್ಲಿ 1 ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆಗುತ್ತದು. ಆಗ್ಬೇಕು, ಆಗುವ ಹಾಗೆ ನೋಡ್ಬೇಕು. ಅದಕ್ಕೋಸ್ಕರ ಅವರು ಹೇಳಿದ್ರು, ನಾವು ಮಾತಾಡುದು ಅದು ಕೊನೆಗೆ ಭಗವಂತನಿಗೆ ಪ್ರಿಯವಾಗ್ಲಿ ಅಂತ ಚಿಂತಿಸೋದು. ನಾವೇನೋ ನೋಡಿದ್ವಿ, ಇದು ಭಗವಂತನ ಸೃಷ್ಟಿಯ ಅದ್ಭುತ ಅಂತ ಚಿಂತಿಸೋದು. ಏನೋ ಕೇಳಿದ್ವಿ, ಅಯ್ಯೋ ಹೀಗಾಯ್ತಲ್ಲ, ಏನೋ ಭಗವಂತನ ಸಂಕಲ್ಪದಂತೆ ಆಯ್ತು, ಅದು ಸಹಿಸಿಕೊಳ್ಳುವ ಶಕ್ತಿ. ಕೆಟ್ಟದ್ದು ಕೇಳಿದ್ರೆ ಸಹಿಸಿಕೊಳ್ಳುವ ಶಕ್ತಿ ಅವನಿಗೆ ಬರ್ಲಿ ಅಂತ ಕೇಳುದು. ಒಳ್ಳೇದ್ ಕೇಳಿದ್ರೆ ದೇವರವರನ್ನು ಇನ್ನೂ ಚೆನ್ನಾಗಿಟ್ಟಿರ್ಲಿ, ಅಸೂಯೆ ಪಡದೆ ಅದನ್ನ ಇನ್ನಷ್ಟು ಸಂತೋಷದಿಂದ ಭಗವಂತನ ಪ್ರೀತಿ ಅವನಿಗೆ ಸಿಗಲಿ ಅಂತ ಆಶಿಸುವುದು. ಇದು ನಮಗೆ ಹೋಮದ ಇನ್ನೂ ಹಲವು ಮುಖಗಳು. ದದಾಸಿಯತ್, ನೀನೇನೋ ಒಳ್ಳೆ ಮಾತು ಹೇಳಿ ಅವನನ್ನ ಧೈರ್ಯದಲ್ಲಿ ಮುಂದೆ ಸಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ನೀನು ಕೊಟ್ಟ ಮಾತಿನ ದಾನ ಅದು. ಅಥವಾ ಕಣ್ಣು ಮುಚ್ಚಿ ಏನು ಹೆದರಬೇಡ ನಾನಿದ್ದೇನೆ ಅಂತ ಸಪೋರ್ಟ್ ಮಾಡಿದ್ರೆ ಅದು ಅಭಯ ದಾನ. ಇನ್ನು ಕೈಯಾರೆ ಪದಾರ್ಥಗಳನ್ನ ಕೊಟ್ರೆ, ಕೊಟ್ಟ ಮೇಲೆ ನಾನು ಅದನ್ನು ದೊಡ್ಡವ ಅಂತ ಅನ್ಸ್ಕೋಬಾರ್ದು. ಕೊಟ್ಟವನು ನಾನು, ಕೊಟ್ಟ ಮೇಲೆ ನಿಮ್ಗೆ ಯಾಕೆ ಕೊಟ್ಟದ್ದು, ಅದನ್ನು ನೀವು ಉಪಯೋಗಿಸಿಕೊಳ್ಳುವುದಿಲ್ಲ ಅಂದ್ರೆ ನಿಮ್ಗೇನು ಕೊಟ್ಟು ಏನು ಉಪಯೋಗ ಅಂತ ಮತ್ತೆ ಮತ್ತೆ ಅದನ್ನ ಕೇಳುವ ಹಂತಕ್ಕೆ ನಾವು ಹೋಗುದು ಕೂಡ ತಪ್ಪಿ. ದದಾಸಿ ಅಂದ್ರೆ ಕೊಟ್ಟ ಮೇಲೆ ಮುಗೀತು. ನೀನ್ ಏನ್ ಕೊಡ್ತೀಯೋ ಅದು ದೇವ್ರಿಗೆ ಕೊಟ್ಟದ್ದು. ಅದನ್ನ ಹೇಗೆ ಅವರಿಗೆ ಅದನ್ನ ಬಳಸ್ಕೊಳ್ಲಿಕ್ಕೆ ಆಗುತ್ತೆ, ಕಳ್ಕೊಳ್ತಾರೋ ಉಳಿಸ್ಕೊಳ್ತಾರೋ ಹಾಳು ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಆದ್ರೆ ಕೊಡುವಾಗ ಮಾತ್ರ ನಾನು ದೇವ್ರಿಗೆ ಕೊಟ್ಟದ್ದು, ಅದು ಅನ್ನ ಕೊಟ್ಟದ್ದಿರ್ಬೋದು, ನೀರು ಕೊಟ್ಟದ್ದಿರ್ಬೋದು, ಹಣ್ಣು ಕೊಟ್ಟದ್ದಿರ್ಬೋದು, ಮಾತು ಕೊಟ್ಟದ್ದಿರ್ಬೋದು. ನೋಡಿ, ಮಾತು ಕೊಡುವುದು ಅಂದ್ರೆ ಇದು ನಮ್ಗೆ ಅನ್ಸುತ್ತೆ ಇವತ್ತು ಮಾತು ಕೊಡುದು ಅನ್ನೋದಕ್ಕೆ ಬೆಲೆನೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಆದ್ರೆ ಅವರ ಪ್ರಕಾರ ಅದು ದದಾಸಿ ಅಂದ್ರೆ ಮಾತು ಕೊಡುದು ಅನ್ನೋದು ಕೂಡ ಒಂದು ಯಜ್ಞ. ಅದನ್ನ ನಡೆಸಿದ್ರಿಂದ ಅವರಿಗೆ ತಪಸ್ಸಿರ್ತಿತ್ತು, ಸಿದ್ಧಿ ಆಗ್ತಿತ್ತು, ಅವರ ಜೀವನದಲ್ಲಿ ಹೇಳಿದ ಮಾತು ಹೇಳಿದಂತೆ ನಡೀತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಅವರು ಕೊಡ್ತಾ ಇದ್ದ ಮಾತು. ಅದರಿಂದಾಗಿ ದದಾಸಿಯತ್, ಏನ್ ಮಾತು ಕೊಟ್ರು ಅದನ್ನ ನಡೆಸ್ತೇನೆ ಅಂತ ದೇವರ ಹತ್ರ ಒಪ್ಪಿಕೊಂಡು ಮುನ್ನಡೆಯುವುದೇನಿದೆ ದದಾಸಿಯತ್ ಯತ್ ತಪಸ್ಯಸಿ. ವ್ರತಾನುಷ್ಠಾನಗಳಿರ್ಬಹುದು ತಪಸ್ಯಸಿ ಅಂದ್ರೆ. ಇನ್ನೊಂದು ತಪಸ್ಸು ಅಂದ್ರೆ ಆಲೋಚನೆ. ಯಾವಾಗ್ಲೂ ಇನ್ನೊಬ್ಬರಿಗೆ ಹಿತವನ್ನು ಯೋಚಿಸುವುದು. ಅವನು ಹಾಗ್ ಮಾಡ್ದ ಹೀಗ್ ಮಾಡ್ದ ಅಂತ ಬರೀ 100 ಕಂಪ್ಲೇಂಟ್ ಅನ್ನೇ ಯೋಚಿಸ್ತಾ ಇರುದುಂಟಲ್ವಾ, ಅದು ತಾಪ. ನಮ್ಗೆ ತಪ ಬೇಕು. ಯಾವುದು ತಾಪ ಆಗುತ್ತೋ ಅದು ಪಾತಕ್ಕೆ ಕಾರಣ ಆಗುತ್ತೆ. ಯಾವುದು ದೇಹಕ್ಕೆ ದಂಡನೆ ಆದ್ರೂ ಕೂಡ, ಏನೇ ತೊಂದರೆ ಆದ್ರೂ ಕೂಡ ಅದನ್ನ ತಪಸ್ಸು ಅಂತ ಚಿಂತಿಸಿದ್ರೆ ತಪಸ್ಯಸಿ. ನಡೆದು ಸ್ವಲ್ಪ ದೂರ ಹೋಗಿ ಕಾಲು ಸುಸ್ತಾಯ್ತು, ದೇವರೇ ನನಗೆ ಬೇರೆ ವ್ರತ ಮಾಡಿ ನಿನ್ಗೆ ಪಾದಯಾತ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಇದೇ ನಿನಗೆ ಪಾದಯಾತ್ರೆ ಅಂತ ಅನ್ಕೊಂಡು ಈ ಸೇವೆಯನ್ನು ಸ್ವೀಕಾರ ಮಾಡಪ್ಪ, ಇಷ್ಟು ದೂರ ನಡೆದದ್ದು ನಿಂಗೊಂದು ಸೇವೆ ಅಂತ ಯಾರೋ ಬರ್ಲಿಲ್ಲ ಕರ್ಕೊಂಡು ಹೋಗೋನು, ಅಷ್ಟು ದೂರ ನಡಿಬೇಕಾಯ್ತು, ಅವನನ್ನ ಬೈಕೊಂಡು ಕೂಡುದಕ್ಕಿಂತ ನಡೆದ ಸೇವೆಯಲ್ಲಿ ದೇವರೇ ನಿನ್ನದೊಂದು ಪಾದಯಾತ್ರೆ ಅನ್ಕೊಂಡು ನಾವು ಒಪ್ಪಿಸಿದ್ರೆ ತಪಸ್ಸಾಗ್ಬಿಡುತ್ತೆ. ನಾವಷ್ಟು ದೊಡ್ಡವರಲ್ಲ. ಸರಿ, ನೀವು ದೊಡ್ಡವರಲ್ಲ ಅಂದ್ರೆ ಕೃಷ್ಣ ಹೇಳಿದ ಮಾತೇ ದೊಡ್ಡದಲ್ಲ ಅಂತ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ಕೊಳ್ಬಾರ್ದು. ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ.
ನೀನ್ ಏನೇನ್ ಮಾಡ್ತೀಯೋ ಮದರ್ಪಣಂ ಕುರುಶ್ವ, ಅದನ್ನ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಒಪ್ಪಿಸು, ಭಗವಂತನಿಗೆ ಅರ್ಪಿಸು. ಇದು ಬದುಕಿಗೆ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ದಾರಿ. ಮದರ್ಪಣಂ ಅಂತ ಹೇಳುವ ಮೂಲಕ ಅದೆಲ್ಲ ಅವನದ್ದೇ ಅವನಿಗೆ ಕೊಡುದು. ಮತ್ತೆ ನಮ್ಗೆ ಅಭಿಮಾನ ಅಹಂಕಾರ ಬರಬಾರ್ದು. ನಾನೇ ದೇವರಿಗೆ ನೋಡಿ ನಿತ್ಯ ಜಪ ಮಾಡ್ತೇನೆ, ನಾನು ನಿತ್ಯ ಎಲ್ಲಾ ಕೆಲಸ ಮಾಡುವಾಗ್ಲೂ ದೇವರಿಗೆ ನೈವೇದ್ಯ ಮಾಡಿಯೇ ತಿಂತೇನೆ, ಈ ಅಹಂಕಾರ ದೇವರಿಗೆ ಕೊಟ್ಟ ಮೇಲೆ ಮತ್ತೆ ಅದ್ ನಮ್ಮಲ್ಲಿ ಉಳ್ಕೋಬಾರ್ದು. ಮದರ್ಪಣಂ ಕುರುಶ್ವ, ಅದನ್ನ ನನಗ್ ಬಿಟ್ಟು ಬಿಡು. ನೀನ್ ಅದನ್ನ ಮತ್ತೆ ತಲೆಯಲ್ಲಿ ಹೊತ್ಕೋಬೇಡ. ನಾನಿಷ್ಟು ತಪಸ್ಸು ಮಾಡಿದೆ, ನಾನಿಷ್ಟು ಕಷ್ಟ ಸಹಿಸ್ಕೊಂಡೆ, ನಾನಿಷ್ಟು ಕಾಲ ಒದ್ದಾಡದೆ, ನನಗೆ ಇರುವಂತಹ ಕಷ್ಟ ಜಗತ್ತಲ್ಲಿ ಯಾರಿಗೂ ಇಲ್ಲ, ನಾನಿಷ್ಟು ಜಪ ಅನುಷ್ಠಾನ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರಿಂದಾಗಿ ನಮ್ಮ ಮನೆಯಲ್ಲಿ ಎಲ್ಲಾ ಕರ್ತವ್ಯಗಳು ಚೆನ್ನಾಗಿ ನಡೆದು ಅವರಿಗೆಲ್ಲ ಕ್ಷೇಮ ಆಗಿದೆ, ನಾನಿಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರು ಇಲ್ಲ. ಬರಬಾರ್ದು. ಬರುತ್ತೆ, ಬಂದೇ ಬರುತ್ತೆ. ಅದಕ್ಕೆ ಹೇಳಿದ್ದು ಮದರ್ಪಣಂ ಕುರುಶ್ವ, ದೇವರಿಗೆ ಅರ್ಪಿಸ್ಬಿಟ್ರೆ ಹೋಗುತ್ತೆ. ಅದು ಬರ್ತಾ ಇದೆ ಅಂದ್ರೆ ಆ ಅಹಂಕಾರ ನಾವು ದೇವರಿಗೆ ಅರ್ಪಿಸಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಇಷ್ಟು ಒತ್ತು ಕೊಟ್ಟು ಹೇಳಿದ್ದು. ಯತ್ ಕರೋಷಿ ಯದಶ್ನಾಸಿ, ಇಲ್ಲಾಂದ್ರೆ ಯತ್ 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 ಅಂತ ಯಾಕೆ 5-6 ಸಲ ಹೇಳ್ಬೇಕು? ಎಲ್ಲ ಒಟ್ಟಿಗೆ ಹೇಳಿ ಏನ್ ಮಾಡ್ತೀವಿ ಅದನ್ನೆಲ್ಲ ದೇವರಿಗೆ ಅಂತ ಹೇಳ್ಬಿಡು ಅಂತ ಒಂದೇ ಸಾಲಲ್ಲಿ ಮುಗಿಸ್ಬೋದಿತ್ತು. ಅಷ್ಟು ಬಿಡಿಸಿ ಹೇಳಿದ್ದೇನು ಅಂದ್ರೆ, ನೀನ್ ಮಾಡಿದ ಪ್ರತಿಯೊಂದು ಎತ್ ಅಂದ್ರೆ ಎತ್ ಏನೇನಿದೆಯೋ ಅದೆಲ್ಲ ಅಲ್ಲ, ಕೆಲವೊಮ್ಮೆ ಕೆಟ್ಟದಾಗಿರುತ್ತೆ, ಅರ್ಪಿಸ್ಬಿಡು. ಮಾಡ್ತೇನೆ ಅಂತ ಅರ್ಪಿಸುದಲ್ಲ, ದೇವರೇ ಇನ್ ಮುಂದೆ ಮಾಡಿಸ್ಬೇಡ ಅಂತ ಅರ್ಪಿಸು ದೇವ್ರ ಹತ್ರ. ಯಾಕಂದ್ರೆ ಆ ಕೆಟ್ಟ ಕೆಲಸ ಮಾಡೋದ್ರಲ್ಲೂ ನಮ್ಗೇನು ಸ್ವಾತಂತ್ರ್ಯ ಇಲ್ಲ. ನಾವು ಸ್ವಾರ್ಥದಿಂದ ಬದುಕಿದ್ದೇವೆ, ಹೌದು, ಅದರದ್ದು ಸ್ವಾತಂತ್ರ್ಯದಿಂದ ಮಾಡಿದ್ದಲ್ಲ. ನಾವು ಒಪ್ಪಿಸ್ತಾ ಇರೋದು ಸ್ವಾತಂತ್ರ್ಯ. ಆದ್ರೆ ಅದರಿಂದ ಒಂದು ನಂಗೆ ಲಾಭ ಆಯ್ತು ಅಂತ ಒಳಗೆ ಖುಷಿ ಪಟ್ವಲ್ಲ, ಅದಕ್ ಪಾಪ ಬರುದು. ಅಯ್ಯೋ, ಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕ್ರಿ ಪಾಪ ಕೆಟ್ಟ ಕೆಲಸ ಮಾಡಿದ್ದಕ್ಕೆ? ನೀವು ಮಾಡಿದ್ದಲ್ವೇ ಅಲ್ಲ, ಆದ್ರೆ ಆ ಕೆಲಸ ಮಾಡುವಾಗ ನಾನೇ ಮಾಡಿದ್ದು ಅನ್ನುವ ಒಳಗೊಂದು ಸ್ವಾತಂತ್ರ್ಯದ ಭ್ರಮೆ ಇದೆಯಲ್ವಾ, ಅದಕ್ ಶಿಕ್ಷೆ ಬರುದು. ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರ ಹಿಂದೆ ಭಗವಂತನ ಪ್ರಜ್ಞೆ ಇದ್ದೇ ಇರಬೇಕು, ಅಥವಾ ಅದು ಭಗವಂತನ ಪ್ರೇರಣೆಯಿಂದನೇ ಆಗತ್ತೆ ಅನ್ನೋದು ಗೊತ್ತಿದ್ರೆ ಆವಾಗ ಆ ತಪ್ಪಿನಲ್ಲಿ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ. ತಪ್ಪ ಅವನ್ ಬೇಕು ಅಂತ ಮಾಡ್ಲಿಲ್ಲ, ಆದ್ರೆ ಆಗೋಯ್ತು. ಆಗೋದಾಗ ಅವನಿಗೆ ಪಶ್ಚಾತ್ತಾಪ ಇರುತ್ತೆ, ಹೀಗಾಗ್ಬಾರ್ದಿತ್ತು. ಅದರ ಅರ್ಥ ಅದನ್ನ ಮತ್ತೊಮ್ಮೆ ಮಾಡಬಹುದು ಅಂತ ಪರ್ಮಿಷನ್ ಅಲ್ಲ. ಆದ್ರೆ ಮಾಡುವ ಕೆಲಸದ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದು ಅವನಿಗೇ ಸಂಬಂಧಪಟ್ಟದ್ದು, ಅವನೇ ಮಾಡಿಸುವಂತದ್ದು ಅಂತ ಗೊತ್ತಿದ್ದಾಗ ಅವನು ಇನ್ನೊಮ್ಮೆ ಅಂತ ಕೆಲಸ ದೇವರೇ ನನ್ನ ಕೈಯಿಂದ ಮಾಡಿಸ್ಬೇಡ ಅಂತ ಕೇಳಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಯತ್ ಶಬ್ದವನ್ನ ಯತ್ ಕರೋಷಿ ಅಂದ್ರೆ ದುಷ್ಟಂಕರ್ಮ ಕರೋಷಿ ಸತ್ಕರ್ಮ ಕರೋಷಿ, ಏನ್ ಮಾಡಿದ್ರು ಕೂಡ ಅದನ್ನು ದೇವರಿಗೆ ಅರ್ಪಿಸು. ಅಂದ್ರೆ ನಾನೇ ಸಂಕಲ್ಪ ಮಾಡಿ ಕೆಟ್ಟ ಕೆಲಸ ಮಾಡ್ತೇನೆ ಅಂತ ಭಾವಿಸಿದ್ರೆ, ನಾನ್ ಮಾಡ್ತೇನೆ ಅನ್ನುವ ಅಹಂಕಾರದ ಮಾಡಿದ್ರಿಂದಾಗಿ ಅದು ಪಾಪವೇ. ನಮ್ಮ ಕೈಯ ನಿಯಂತ್ರಣ ತಪ್ಪಿ ಆಗುವಂತದ್ದಿದೆಯಲ್ವಾ, ಅದನ್ನ ಸಮರ್ಪಿಸುವಾಗ ದೋಷ ಇಲ್ಲ. ಆದ್ರೆ ಮಾಡಿಬಿಟ್ಟು ನಾನೇ ಅದರ ಫಲಭೋಕ್ತ ಅಂತ ಭಾವಿಸಿ ನನಗೆ ಅದರ ಅನುಕೂಲತೆಗಳನ್ನೆಲ್ಲ ಸಿದ್ಧಿಸಿಕೊಂಡು ಹೊರಗಿನಿಂದ ಕೃಷ್ಣಾರ್ಪಣ ವಸ್ತು ಅಂತಂದ್ರೆ ಅವನು ಒಳಗಿನಿಂದ ನಮ್ಮ ಮನಸ್ಸಿನಲ್ಲಿ ಕೂತು ನೋಡಿದವನೇ ಅಲ್ವಾ, ಅವನೇ ಪ್ರೇರೇಪಿಸಿದವನಲ್ಲ ಒಳಗಿನಿಂದ. ಆದ್ರೆ ಅವನ ಪ್ರೇರೇಪಣೆ ಅಂತ ಹಚ್ಚಿಕೊಳ್ಳದೆ ಇದು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಒಳಗಿನಿಂದ ನನ್ನ ಸಾಮರ್ಥ್ಯವನ್ನ ಬಳಸಿ ಮಾಡಿದ್ದೇನೆ ಅನ್ನುವ ಸ್ವಾತಂತ್ರ್ಯದ ಭ್ರಮೆ ಇತ್ತಲ್ವಾ, ಅದು ಶಿಕ್ಷೆಯಾಗಿ ಆತನನ್ನ ಕಾಡುತ್ತೆ. ಆದ್ರೆ ಆ ಕಾರ್ಯ ಮಾಡುವಾಗ ತುಂಬಾ ಸೂಕ್ಷ್ಮವಾದ ವಿಷಯ. ಇದನ್ನ ನೀವು 100 ಸರ್ತಿ ಯೋಚನೆ ಮಾಡಿದ್ಮೇಲೆ ಬಹುಶಃ ಸರಿ ಒಳಗಿನಿಂದ ಅದರ ಎಳೆ ಬಿಡಿಸಿಕೊಂಡದ್ದು ಅರ್ಥ ಆಗಬಹುದು. ದೇವರೇ ಮಾಡುವಾಗ್ಲೂ ಕೂಡ ನಾನೇ ಮಾಡಿದ್ದು ಅಂತ ನಮಗೆ ಏನು ಒಳಗಿನಿಂದ ಆ ಕೆಟ್ಟ ಕೆಲಸ ಮಾಡುವಾಗ ಭಾವನೆ ಇರುತ್ತೆ, ಆ ಭಾವನೆ ನಮಗೆ ಶಿಕ್ಷೆಗೆ ಕಾರಣ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ನಿಯಂತ್ರಣ ತಪ್ಪಿ ಆ ಕೆಲಸ ಆಯ್ತು ಅಂತ ನಮ್ಗೆ ಕೆಲವೊಮ್ಮೆ ಅನ್ಸುತ್ತಲ್ವಾ, ಅಂಥ ಸಂದರ್ಭದಲ್ಲಿ ನಾವಲ್ಲಿ ದೋಷಿಗಳಲ್ಲ. ಅಪಿತೇ ಸುಜುರಾಚಾರ ಅಂತ ಮತ್ತೆ ಮುಂದೆ ಈ ಮಾತಿಗೆ ವಿವರಣವನ್ನ ಕೃಷ್ಣ ಕೊಡ್ತಾನೆ. ಆ ಸಂಗತಿಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.